ನಿಮಗೆ ವಾಮನ ಪುರಾಣದ ಸಾರಾಂಶವನ್ನು ನಮಗೆ ಪರಮ ಪೂಜ್ಯ ಶಿಶುಪಾದರು ನಮಗೆ ಅನುಗ್ರಹ ಮಾಡುತ್ತಿದ್ದಾರೆ. ಎಲ್ಲ ಭಕ್ತರ ಪರವಾಗಿ ಮತ್ತೆ ಗುರುಗಳಿಗೆ ಅನಂತ ಸಾಷ್ಟಾಂಗ ವಂದನೆ ಮಾಡ್ತಾ ಅವರಿಗೆ ಸ್ವಾಗತವನ್ನು ಬಯಸೋಣ. ಈಗ ಗುರುಗಳು ಅಪ್ಪಣೆ ಕೊಟ್ಟರೆ ಈಗ ವೇದ ಮಂತ್ರದಿಂದ ಶುರು ಮಾಡ್ತೀವಿ. ಶ್ರೀ ಶ್ರೀಪಾದರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಶ್ರೀಪಾದರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಓಂ ತಚ್ಛಯೋರಾವೃಣೀಮಹೇ ಗಾತುರ್ಯಜ್ಞಾಯ ಗಾತುರ್ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ಭೇಷಜಂ ಶನ್ನೋ ಅಸ್ತು ದ್ವಿಪದೇ ಶಂಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಓಂ ಸ್ವಾರ್ಥಯಾಮದಿಷ್ಠಯಾ ಪವಸ್ವಸೋ ಮಧಾರಾಯ ಇಂದ್ರಾಯ ಪಾತಾವೇ ಸುತಃ ರಕ್ಷೋಹ ವಿಶ್ವಚರ್ಷಣಿರಭಿಯೋ ನಿಮಯೋ ಓಹತಂ ಧೃಣಾ ಸಧಸ್ಥಮಾಸಾದತ್ ವರಿವೋಧಾತಾಮೋ ಭವಮಂಹಿಷ್ಠೋ ವೃತ್ರಹಂತಾಮಹ ಸ್ಪರ್ಶಿರಾಧೋ ಮಘೋನಾಂ ಅಭ್ಯರ್ಷಮಹಾನಾಂ ದೇವಾನಾಂ ಭೀತಿಮಂಧಾಸ ಅಭಿವಾಜಾಮುತಶ್ರವಾಃ ತ್ವಾಮಚ್ಛಾ ಆಚರಾಮಸಿ ತದಿದರ್ಥಂ ದಿವೇ ದಿವೇ ಇಂದೋ ತ್ವೇನ ಆಶಸಾಃ. ಹರಿ ಓಂ. ಶ್ರೀ ಶ್ರೀಪಾದರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಶ್ರೀ ಶ್ರೀಪಾದರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಈಗ ಪರಮ ಪೂಜ್ಯ ಶ್ರೀಪಾದರಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ. ಅವರಿಗೆ ನಮಗೆ ಈ ಪುರಾಣದ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೋತೀವಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಂದೇ ವಂದ್ಯಂ ವಿಧಿಭವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾಲಸತು ಮಮ ಹೃನ್ಮಂಡಲೆ ಪುತ್ರರತ್ನಂ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ
ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ವಾಮನ ಪುರಾಣದ ಪರಿಚಯಾತ್ಮಕವಾದ ಉಪನ್ಯಾಸವನ್ನು ಆರಂಭಿಸ್ತಾ ಇದ್ದೇವೆ. ಹರಿವಾಯು ಗುರುಗಳು ವಿಘ್ನೇಶ್ವರ ಅಂತರ್ಗತ ಮಧ್ವವಲ್ಲಭ ವಿಶ್ವಂಭರ ಅಭಿನ್ನ ಲಕ್ಷ್ಮೀ ನರಸಿಂಹದೇವರು ಇದನ್ನು ನಿರ್ವಿಘ್ನವಾಗಿ ನಡೆಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇವತ್ತು ವಾಮನ ಪುರಾಣದ ಜೊತೆಗೆ ಇನ್ನೆರಡು ವಿಷಯಗಳನ್ನು ನಿರೂಪಣೆ ಮಾಡ್ತಾ ಇದ್ದೇವೆ. ಸುರೇಂದ್ರ ತೀರ್ಥರ ಆರಾಧನೆ ಮತ್ತು ರಘುತ್ತಮ ತೀರ್ಥರ ಆರಾಧನಾ ಪ್ರಯುಕ್ತವಾಗಿ ಒಂದೆರಡು ಮಾತುಗಳಿಂದ ಅವರನ್ನು ಸ್ಮರಣೆ ಮಾಡಿ ಅನಂತರ ವಾಮನ ಪುರಾಣವನ್ನು ಮುಂದುವರಿಸ್ತೇವೆ. ಸುರೇಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳ ಮಠ ಅಂತ ಏನಿದೆ, ಆ ಮಠದ ಪೂರ್ವ ಪರಂಪರೆಯಲ್ಲಿ ಬಂದಿರತಕ್ಕಂಥವರು ಸುರೇಂದ್ರ ತೀರ್ಥರು. ಬಹಳ ಪ್ರಸಿದ್ಧವಾಗಿರತಕ್ಕಂಥ ಹೆಸರವರದ್ದು. ಯಶ್ಚಕಾರೋಪವಾಸೇನ ತ್ರಿವಾರಂ ಭೂ ಪ್ರದಕ್ಷಿಣಂ ತಸ್ಮೈ ನಮೋ ಯತೀಂದ್ರಾಯ ಶ್ರೀ ಸುರೇಂದ್ರ ತಪಸ್ವಿನೇ. ಇದು ಅವರ ಚರಮ ಶ್ಲೋಕ. ಇದರಲ್ಲಿ ಅವರ ಮಹಿಮೆಯನ್ನು ತಿಳಿಸಿದ್ದಾರೆ. ಯಶ್ಚಕಾರ ಉಪವಾಸೇನ ತ್ರಿವಾರಂ ಭೂ ಪ್ರದಕ್ಷಿಣಂ. ಸುರೇಂದ್ರ ತೀರ್ಥರು 3 ಬಾರಿ ಭೂಪ್ರದಕ್ಷಿಣೆ ಮಾಡಿದವರು. ಅಂದರೆ 3 ಸಲ ಸಮಸ್ತ ಕ್ಷೇತ್ರಗಳಲ್ಲಿ ಸಂಚಾರ ಮಾಡಿದಂಥವ್ರು ಅವರು. ಎಲ್ಲ ಕ್ಷೇತ್ರಗಳನ್ನು ಸಂಚಾರ ಮಾಡುವಾಗ ಉಪವಾಸದಿಂದ ಮಾಡಿದ್ದು ಇನ್ನೊಂದು ವಿಶೇಷ, ಕಾಲ್ನಡಿಗೆಯಲ್ಲಿ ಮಾಡಿದ್ದು ಒಂದು ವಿಶೇಷ, ಉಪವಾಸದಿಂದ ಮಾಡಿದ್ದು ವಿಶೇಷ. ಹೀಗೆ ಯಶ್ಚಕಾರ ಉಪವಾಸೇನ ತ್ರಿವಾರಂ ಭೂ ಪ್ರದಕ್ಷಿಣಂ. ಅದರ ಜೊತೆಗೆ ತಪಸ್ಸು ಬಿಟ್ಟಿಲ್ಲ. ತಸ್ಮೈ ನಮೋ ಯತೀಂದ್ರಾಯ ಶ್ರೀ ಸುರೇಂದ್ರ ತಪಸ್ವಿನೇ. ಮಹಾತಪಸ್ವಿಗಳವರು, ಮಾನಸ ಪೂಜಾ ಧುರಂಧರರು ಅಂತ ಪ್ರಸಿದ್ಧಿ. ಮಾನಸ ಪೂಜೆ ಮಾಡೋದರಲ್ಲಿ ನಿಸ್ಸೀಮರು. ಒಮ್ಮೆ ವ್ಯಾಸರಾಜರ ಕಾಲದಲ್ಲಿ ಇದ್ದವರು. ಒಮ್ಮೆ ವ್ಯಾಸರಾಜರು ಎಲ್ಲಿ ಬಿಟ್ಟುಬಿಟ್ಟಿದ್ರೋ ಅದೇ ಊರಿಗೆ ಸುರೇಂದ್ರ ತೀರ್ಥರು ಬಂದಿದ್ದಾರೆ. ಯಾವುದೋ ಒಂದು ತುಳಸಿ ತೋಟದಲ್ಲಿ ಸುರೇಂದ್ರ ತೀರ್ಥರು ತಮ್ಮ ತಪಸ್ಸಿನಲ್ಲಿ ನಿರತರಾಗಿದ್ದಾರೆ. ವ್ಯಾಸರಾಜ ಸ್ವಾಮಿಗಳಿಗೆ ಅದು ಗೊತ್ತಿಲ್ಲ. ಅವರು ಇನ್ನೊಂದು ಕಡೆ ಅದೇ ಊರಿನಲ್ಲಿ ಬೀಡುಬಿಟ್ಟು ಮಧ್ಯಾಹ್ನದ ಹೊತ್ತಿಗೆ ತಮ್ಮ ಪೂಜೆಗೆ ತೊಡಗಿದ್ದಾರೆ. ವ್ಯಾಸರಾಜರು ಪೂಜೆ ಮಾಡುವಾಗ ಅಲ್ಲಿ ತುಳಸಿ ತಂದಿಟ್ಟಿದ್ದಾರೆ ಎಡಬಲ ಸೇವಿಯವರು. ಆ ತುಳಸಿಯನ್ನು ನೋಡಿದ ಕೂಡಲೇ ಇವರು ವ್ಯಾಸರಾಜರು ಆ ಸೇವಕರಿಗೆ ಹೇಳಿದ್ರಂತೆ, ಇದೇನು ತುಳಸಿ ತಂದಿದ್ದೀರಿ ನೀವು, ಇದೆಲ್ಲ ನಿರ್ಮಾಲ್ಯ ಆಗಿ ಹೋಗಿದೆ ಅಂದ್ರಂತೆ. ನಿರ್ಮಾಲ್ಯ ಅಂತಂದರೆ ದೇವರಿಗೆ ಏರಿಸಿದ್ದು. ಈಗಾಗಲೇ ದೇವರ ಪೂಜೆ ಮಾಡಿ ಆಗಿದೆ ಈ ತುಳಸಿಯಿಂದ. ಅಂತಹ ನಿರ್ಮಾಲ್ಯ ತುಳಸಿ ಇದು, ಮತ್ತೆ ಹೇಗೆ ಪೂಜೆ ಮಾಡೋದು, ನಿರ್ಮಾಲ್ಯ ತುಳಸಿ ಯಾಕೆ ತಂದ್ರಿ ಅಂತ. ಅವರು ಹೇಳಿದರು, ಪ್ರಭುಗಳೇ, ಗುರುಗಳೇ, ಈಗ ತಾನೇ ಇವತ್ತೇ ಬೆಳಗ್ಗೆ ಹೋಗಿ ತುಳಸಿ ತೋಟದಿಂದ ತುಳಸಿ ಬಿಡಿಸ್ಕೊಂಡು ಬಂದಿರೋದು ನಾವು, ನಿರ್ಮಾಲ್ಯ ಅಲ್ಲ ಅಂತ ಹೇಳಿದರು.
ತತ್ಕಾಲದಲ್ಲಿ ವ್ಯಾಸರಾಜರಿಗೆ ದಿವ್ಯ ದೃಷ್ಟಿಯಿಂದ ಹೊಳೆಯಿತು. ಆಗ ಅವರು ಕೇಳಿದ್ರಂತೆ ಎಡಬಲ ಸೇವೆಯವರನ್ನ, ನೀವು ತುಳಸಿ ತೋಟಕ್ಕೆ ಹೋದಾಗ, ತುಳಸಿ ಬಿಡಿಸ್ಲಿಕ್ಕೆ ಹೋದಾಗ ಅಲ್ಲಿ ಯಾರಿದ್ರು? ಶಿಷ್ಯರು ಹೇಳಿದರು, ಅಲ್ಲಿ ಯಾರೋ ಒಬ್ಬರು ಸ್ವಾಮಿಗಳು ಜಪ ಮಾಡ್ತಾ ಕೂತಿದ್ರು, ನಮ್ಮಷ್ಟಕ್ಕೆ ನಾವು ತುಳಸಿ ಬಿಡಿಸ್ಕೊಂಡು ಬಂದಿವಿ ಅಂತ. ಆಗ ವ್ಯಾಸರಾಜರಿಗೆ ಏನು ತಲೆಯಲ್ಲಿ ಹೊಳೆದಿತ್ತೋ ಅದು ನಿಶ್ಚಿತ ಅಂತ ಆಯಿತು. ಅಲ್ಲಿ ತುಳಸಿ ತೋಟದಲ್ಲಿ ಕೂತವರು ಸುರೇಂದ್ರ ತೀರ್ಥರು ಜಪ ಮಾಡ್ತಾ ಕೂತಿದ್ದಾರೆ. ಅವರು ಕೂಡ ಬೆಳಗ್ಗೆದ್ದು ಮಾನಸ ಪೂಜೆ ಮಾಡುವಂಥವ್ರು. ಮಾನಸ ಪೂಜಾ ಅಂತಂದರೆ ಬ್ರಹ್ಮಾಂಡವೇ ಮಂಟಪ. ದೇವರ ಮಂಟಪ ಅಂದರೆ ಬ್ರಹ್ಮಾಂಡವೇ ಮಂಟಪ. ಅಂಥ ಬ್ರಹ್ಮಾಂಡವೆಂಬ ಮಂಟಪದಲ್ಲಿ ದೇವರನ್ನ ಚಿಂತನೆ ಮಾಡಿದವರು ಅವರು. ಅಭಿಷೇಕ ಯಾವುದು ಮಾನಸ ಪೂಜೆಯಲ್ಲಿ ಅಂತಂದರೆ, ಗಂಗಾ ನದಿ ಹರಿತದಲ್ಲಿ ಆಕಾಶದಿಂದ ಬೀಳುವ ಗಂಗೆಯೇ ಭಗವಂತನಿಗೆ ಮಜ್ಜನ ಅಭಿಷೇಕ. ಗಂಗಾ ನದಿಯೇ ಅಭಿಷೇಕ, ಸೂರ್ಯ ಮತ್ತು ಚಂದ್ರರೇ ಪರಮಾತ್ಮನಿಗೆ ದೀಪ, ವಾರಿಜ ಭವಾಂಡವೇ ಸುಮಂಟಪ, ಬ್ರಹ್ಮಾಂಡವೇ ಮಂಟಪ. ಹೀಗೆ ಭಗವಂತನನ್ನ ಬ್ರಹ್ಮಾಂಡವೆಂಬ ಮಂಟಪದಲ್ಲಿ ಚಿಂತನೆ ಮಾಡ್ತಕ್ಕಂಥವ್ರು ಅವರು. ಸುತ್ತಲೂ ಇರತಕ್ಕಂಥ ದಿಕ್ಕೇ ಅವರನ್ನು ಸುತ್ತಿದ ವಸ್ತ್ರ, ಹೀಗೆ ದಿಗ್ವಸ್ತ್ರ. ಇನ್ನು ಎಲ್ಲೆಲ್ಲಿ ಏನೇನು ಗಿಡ ಮರಗಳಲ್ಲಿ ಹೂವು ಹಣ್ಣು ತುಳಸಿ ಬಿಟ್ಟಿರ್ತದೆ ಅದೆಲ್ಲ ಭಗವಂತನ ಪೂಜೆಗೆ ಅಂತ ಅನುಸಂಧಾನ ಮಾಡಿದವು. ಅದರಿಂದ ಆ ತುಳಸಿ ತೋಟದಲ್ಲಿ ಕೂತುಕೊಂಡು ಬ್ರಹ್ಮಾಂಡವೆಂಬ ಮಂಟಪದಲ್ಲಿ ಭಗವಂತ ನೆಲೆಸಿದ್ದಾನೆ. ಗಂಗಾ ನದಿಯೇ ಅವನ ಅಭಿಷೇಕದ ನೀರು, ಸೂರ್ಯಚಂದ್ರರೇ ದೀಪ. ಈ ತೋಟದಲ್ಲಿರುವಂಥ ಸಕಲ ತುಳಸಿಗಳು ಅವನಿಗೆ ಅರ್ಪಿತ ಅಂತ ಅರ್ಪಣೆ ಮಾಡಿಬಿಟ್ಟಿದ್ದಾರೆ. ಇದೇ ಮಾನಸ ಪೂಜಾ ಅಂತಂದರೆ. ಇಂಥ ಮಾನಸ ಪೂಜೆಯನ್ನು ಮಾಡಿದ್ದರಿಂದ ಆ ತುಳಸಿ ದಳ ನಿರ್ಮಾಲ್ಯ ಆಗಿಬಿಟ್ಟಿದೆ. ಅದು ಭಗವಂತ ಸ್ವೀಕಾರ ಮಾಡಿದ್ದಾನೆ ಆ ತುಳಸಿ ದಳವನ್ನು. ಅವರ ಮಾನಸ ಪೂಜಾ ಅನುಸಂಧಾನ ಅಷ್ಟು ಮಹತ್ವದ್ದು. ಇವರು ಮಾಡಿದ ಮಾನಸ ಪೂಜೆಯನ್ನು ವ್ಯಾಸರಾಜರು ಕಂಡುಕೊಂಡ್ರು. ಅದು ಅವರ ಮಹತ್ವ. ಒಬ್ಬರು ಒಂದು ನಾಟಕ ನೋಡುವಾಗ ಪಕ್ಕದಲ್ಲಿ ಕೂತವರು ಆ ನಾಟಕ ನೋಡ್ತಾ ಇರೋದನ್ನು ಇವನಿಗೆ ಗೊತ್ತಾಗ್ತದೆ. ಇವನು ನೋಡ್ತಾ ಇದ್ದಾನೆ, ಅವನು ನೋಡ್ತಾ ಇದ್ದಾನೆ, ಅವನು ನೋಡ್ತಾ ಇದ್ದಾನೆ ಅನ್ನೋದನ್ನು ಇವನು ನೋಡ್ತಿದ್ದಾನೆ. ಹಾಗೆ ವ್ಯಾಸರಾಜರು ತಾವು ಮಾಡಿದ ಮಾನಸ ಪೂಜೆ ಮಾಡುವಾಗ ಸುರೇಂದ್ರ ತೀರ್ಥರು ಮಾಡಿದ ಮಾನಸ ಪೂಜೆಯನ್ನು ನೋಡಿಬಿಟ್ರು. ಆಗ ಗೊತ್ತಾಯಿತು ಸುರೇಂದ್ರ ತೀರ್ಥರು ಬಂದಿದ್ದಾರೆ ಅಂತ. ಇಷ್ಟೆಲ್ಲ ಧ್ಯಾನದಿಂದ ತಿಳ್ಕೊಂಡು ಅಂಥ ಮಹನೀಯರನ್ನು ತಾವು ಬರಮಾಡ್ಕೊಳ್ಬೇಕು ಅಂತ ಹೇಳಿ ಆಹ್ವಾನ ಮಾಡ್ತಾರೆ. ಸುರೇಂದ್ರ ತೀರ್ಥರು ವ್ಯಾಸರಾಜರ ಎಲ್ಲಿ ಇಳ್ಕೊಂಡಿದ್ರು ವ್ಯಾಸರಾಜರು ಅವರ ಬೀಡಿಗೆ ಬಂದರು. ಪರಸ್ಪರ ಸ್ನೇಹ ಸೌಹಾರ್ದದಿಂದ ಮಾತುಕತೆ ನಡೀತು. ಬಂದು ಸ್ವಾಮಿಗಳನ್ನು ಆಹ್ವಾನ ಮಾಡಿದ ಮೇಲೆ ಅವರಿಗೆ ಕಾಣಿಕೆ ಸಮರ್ಪಣೆ ಮಾಡೋದು, ಅಂದರೆ ಅವರ ಉಪಾಸ್ಯ ಮೂರ್ತಿ ದೇವರಿಗೆ ಕಾಣಿಕೆಯನ್ನು ಸಮರ್ಪಣೆ ಮಾಡೋದುಂಟು. ದೊಡ್ಡ ಬೆಳ್ಳಿ ತಟ್ಟೆಯಲ್ಲಿ ನಾಣ್ಯಗಳನ್ನೆಲ್ಲ ತುಂಬಿಸಿ ಮಠದ ಗೌರವ ಅಂತ ವ್ಯಾಸರಾಜರು ಅದನ್ನು ಸಮರ್ಪಣೆ ಮಾಡಿದರಂತೆ. ಆಗ ಸುರೇಂದ್ರ ತೀರ್ಥರು ಹೇಳ್ತಾರೆ, ನಮಗೆ ಈ ಕಾಣಿಕೆ ಬೇಡ, ನಮ್ಮ ದೇವರಿಗೆ ನಮಗೆ ಬೇಕಾದ ಕಾಣಿಕೆ ಬೇರೆ ಇದೆ, ಅದನ್ನು ಬಿಡಲಿಕ್ಕೆ ನಾವು ಈ ಊರಿಗೆ ಬಂದಿರೋದು. ನಮಗೆ ಬೇಕಾದ ಕಾಣಿಕೆ ಏನು ಅಂದರೆ ನಿಮ್ಮಲ್ಲಿರ್ತಕ್ಕಂಥ ವಿಷ್ಣು ತೀರ್ಥರನ್ನು ನಮಗೆ ಸಮರ್ಪಣೆ ಮಾಡಿರಿ. ಅದು ಚೇತನ ಕಾಣಿಕೆ, ಇದು ಜಡ. ಚೇತನಮಯವಾದಂಥ ಕಾಣಿಕೆಯನ್ನು ನಮಗೆ ಕೊಡ್ರಿ ಅಂತ ಅವರು ಕೇಳ್ತಾರೆ. ವ್ಯಾಸರಾಜರಲ್ಲಿ 24 ಜನ ಸನ್ಯಾಸಿ ಶಿಷ್ಯರಿದ್ರಂತೆ. ಅಷ್ಟು ಜನರಿಗೆ ಅವರು ಸನ್ಯಾಸಿ ದೀಕ್ಷೆ ಕೊಟ್ಟಿದ್ರಂತೆ, ತತ್ವ ಪ್ರಚಾರ ಆಗಲಿ ಅಂತ. ಎಲ್ಲ ಕಡೆ ತತ್ವ ಪ್ರಚಾರ ಆಗಲಿ ಅಂತ ಸನ್ಯಾಸಿಗಳನ್ನು ಮಾಡಿದ್ರು. ಅವರೆಲ್ಲ ಬೇರೆ ಬೇರೆ ಕಡೆ ತತ್ವ ಪ್ರಚಾರದಲ್ಲಿ ತೊಡಗಿರ್ತಿದ್ರು. ಆ ಸಲ ವ್ಯಾಸರಾಜರು ಬಂದಾಗ ಅವರ ಜೊತೆಗೆ ವಿಷ್ಣು ತೀರ್ಥರು ಅಂತ 5ನೇಯವರು. ಆ 24 ಸನ್ಯಾಸಿಗಳು ಯಾರು ಅಂದರೆ ಕೇಶವ ತೀರ್ಥರು, ನಾರಾಯಣ ತೀರ್ಥರು, ಮಾಧವ ತೀರ್ಥರು, ಹೀಗೆ ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ ಅಂತ ಹೆಸರಿಟ್ಟುಕೊಂಡು 24 ಸನ್ಯಾಸಿಗಳನ್ನು ಮಾಡಿದರು. ಅದರಲ್ಲಿ 5ನೇಯವರು ವಿಷ್ಣು ತೀರ್ಥರು. ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು. ಆ ವಿಷ್ಣು ತೀರ್ಥರನ್ನೇ ನಮಗೆ ನೀವು ದಯಪಾಲಿಸಬೇಕು ಅಂತ ಸುರೇಂದ್ರ ತೀರ್ಥರು ಕೇಳಿದಾಗ
ವ್ಯಾಸರಾಜರು ನಾವು ಕೂಡ ಇವರನ್ನು ಜೊತೆ ಕರ್ಕೊಂಡು ಬಂದದ್ದು ಅದಕ್ಕೆ ಅಂತಾರೆ. ನಾವು ಅದಕ್ಕೆ ಕರ್ಕೊಂಡು ಬಂದಿದ್ದೀವಿ, ನಿಮಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ಈ ವಿಷ್ಣು ತೀರ್ಥರು ಯಾರು? ಹಿಂದೆ ವಿಬುಧೇಂದ್ರ ತೀರ್ಥರು. ಅಹೋಬಿಲದಲ್ಲಿ ಭವನಾಶಿನಿ ನದಿಯಲ್ಲಿ ಷೋಡಶಬಾಹು ನರಸಿಂಹದೇವರ ಪ್ರತಿಮೆಯನ್ನು ಸ್ವಪ್ನ ಸೂಚೆಯಂತೆ ಪಡೆದಿರತಕ್ಕಂಥ ವಿಬುಧೇಂದ್ರ ತೀರ್ಥರು. ಎಲ್ಲ ಕಡೆ ಹೋಗಿ ದಿಗ್ವಿಜಯ ಮಾಡಿ ಜಯಪತ್ರವನ್ನು ತಂದು ಅಹೋಬಿಲ ನರಸಿಂಹದೇವರಿಗೆ ಸಮರ್ಪಣೆ ಮಾಡಿದಂಥ ಮಹಾನುಭಾವರು. ಜಿತಾಮಿತ್ರರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟಿರ್ತಕ್ಕಂಥ ಮಹಾನುಭಾವರು ವಿಬುಧೇಂದ್ರ ತೀರ್ಥರು. ಮಧ್ವ ಸಿದ್ಧಾಂತದ ಸೇನಾಪಡೆಯ ಮುಂಚೂಣಿಯಲ್ಲಿ ಸಂಚಾರ ಮಾಡತಕ್ಕಂಥ ಸೇನಾ ನಾಯಕರು. ಹೀಗೆಲ್ಲ ಅವರ ವರ್ಣನೆ ಮಾಡ್ತಾರೆ. ಅಂಥ ವಿಬುಧೇಂದ್ರ ತೀರ್ಥರೇ ಜಿತಾಮಿತ್ರರಿಗೆ ಆಶ್ರಮ ಕೊಟ್ಟು ಅವರು ಭಗವಂತನ ಧ್ಯಾನಪರರಾಗಿ ಮುಂದಿನ ಜನ್ಮದಲ್ಲಿ ಅವರು ವಿಠಲಾಚಾರ್ಯರಾಗಿ ಹುಟ್ಟಿದ್ರಂತೆ. ಆ ವಿಠಲಾಚಾರ್ಯರೇ ಸನ್ಯಾಸ ತಗೊಂಡು ವ್ಯಾಸರಾಜರ ಬಳಿ ವಿಷ್ಣು ತೀರ್ಥರಾಗಿದ್ದರು. ಆ ವಿಷ್ಣು ತೀರ್ಥರನ್ನು ಸುರೇಂದ್ರ ತೀರ್ಥರು ತಮ್ಮ ಮಠಕ್ಕೆ ಸ್ವೀಕಾರ ಮಾಡಿ ಅವರಿಗೆ ತಾವು ಒಂದು ಬೇರೆ ನಾಮಕರಣ ಮಾಡಿದರು. ಅದೇ ವಿಜಯೇಂದ್ರ ತೀರ್ಥರು ಅಂತ. ಇಂಥ ಮಹಾನುಭಾವರಾದ ವಿಜಯೇಂದ್ರ ತೀರ್ಥರ ಗುರುಗಳು ಸುರೇಂದ್ರ ತೀರ್ಥರು. ಪೂರ್ವದಲ್ಲಿ ವಿಬುಧೇಂದ್ರ ತೀರ್ಥರು. ಹೀಗೆ ಯಶ್ಚಕಾರೋಪವಾಸೇನ ತ್ರಿವಾರಂಭೂ ಪ್ರದಕ್ಷಿಣಂ ತಸ್ಮೈ ನಮೋ ಯತೀಂದ್ರಾಯ ಶ್ರೀ ಸುರೇಂದ್ರ ತಪಸ್ವಿನೇ. ಇಂಥ ತಪಸ್ವಿಗಳಾಗಿರ್ತಕ್ಕಂಥ ಸುರೇಂದ್ರ ತೀರ್ಥರಿಗೆ ನಮಸ್ಕಾರ ಮಾಡ್ತೇನೆ ಅಂತ ಮಾಡಿದ್ದಾರೆ. ಇದು ಸುರೇಂದ್ರ ತೀರ್ಥರ ಚರಿತ್ರೆ. ಆದರೆ ಇನ್ನೊಬ್ಬ ಮಹಾನುಭಾವರು ಉತ್ತರಾದಿ ಮಠದ ಪರಂಪರೆಯಲ್ಲಿ, ದಿವ್ಯ ಪರಂಪರೆಯಲ್ಲಿ ಬಂದಿರತಕ್ಕಂಥ ರಘುತ್ತಮ ತೀರ್ಥರು. ರಘುತ್ತಮ ತೀರ್ಥರು ರಘುವರಿಯರ ಶಿಷ್ಯರು. ಉತ್ತರಾದಿ ಮಠದಲ್ಲಿ ರಘುವರಿಯರು ಅಂತ ಒಬ್ಬರು ಇದ್ದರು. ಆ ರಘುವರಿಯರ ಶಿಷ್ಯರೇ ರಘುತ್ತಮ ತೀರ್ಥರು. ಅವರು ಅವತರಿಸಿದ್ದು ಕೂಡ ರಘುವರಿಯ ತೀರ್ಥರ ಒಂದು ಅನುಗ್ರಹದಿಂದಲೇನೆ. ರಘುವರಿಯ ತೀರ್ಥರು ಏನು ಸಾಧಾರಣರಲ್ಲ. ಒಮ್ಮೆ ಮ್ಲೇಚ್ಛರು ಅವರ ಮಠದ ಮೇಲೆ ಆಕ್ರಮಣ ಮಾಡಿದಾಗ ಸಿಬ್ಬಂದಿಯವರೆಲ್ಲ ಓಡಿ ಹೋದರಂತೆ. ರಾಮಚಂದ್ರ ದೇವರ ಪೆಟ್ಟಿಗೆಯನ್ನು ಇಟ್ಟುಕೊಂಡು, ರಾಮದೇವರ ಪೆಟ್ಟಿಗೆಯನ್ನು ಇಟ್ಟುಕೊಂಡು ತಲೆ ಮೇಲೆ ಹೊತ್ತು ಇವರು ಭೀಮಾ ನದಿಯ ಪ್ರವಾಹವನ್ನು ದಾಟಿದರಂತೆ. ಭೀಮಾ ನದಿಯಲ್ಲಿ ನುಗ್ಗಿ ಆ ಪ್ರವಾಹವನ್ನು ದಾಟಿದಂಥ ಮಹಾನುಭಾವರು. ಆ ಯವನರ ಮ್ಲೇಚ್ಛರ ಸೈನಿಕರನ್ನೆಲ್ಲ ಹಿಂದೋಡಿಸಿದಂಥವರು. ಇಂಥ ಮಹಾನುಭಾವರು ರಘುವರಿಯ ತೀರ್ಥರು ಅಂತ ಅವರ ಚರಿತ್ರೆಯಲ್ಲಿದೆ. ಇವರ ರಘುವರಿಯ ತೀರ್ಥರ ಪೂರ್ವಾಶ್ರಮದ ಸಹೋದರಿ, ಅವರಿಗೆ ಗಂಗಾಬಾಯಿ ಅಂತ ಕರೀತಾರೆ. ಅವರ ಪತಿ ಸುಬ್ಬಾ ಭಟ್ಟ ಅನ್ನುವರು ವಿಠಲಾಚಾರ್ಯರು ಅಂತಲೂ ಹೇಳ್ತಾರಂತೆ. ಅವರಿಗೆ ಎಲ್ಲ ಭಾಗ್ಯ ಇದ್ದರೂ ಮಕ್ಕಳೊಂದು ಇದ್ದಿಲ್ಲಂತೆ. ರಘುವರಿಯ ತೀರ್ಥರು ತಮ್ಮ ಪೂರ್ವಾಶ್ರಮ ಸೋದರಿಯ ಮನೆಗೆ ಹೋಗಿ ಒಮ್ಮೆ ಅಲ್ಲಿ ಇಳ್ಕೊಂಡಾಗ ಅವರು ದುಃಖ ಹೇಳಿಕೊಂಡ್ರು. ಎಲ್ಲ ಇದೆ, ಮಕ್ಕಳಿಲ್ಲ ಅಂತಂದಾಗ ಇವರು ಅನುಗ್ರಹ ಮಾಡಿದ್ರಂತೆ. ದಿವ್ಯ ಭಗವಂತನ ಸಂಕಲ್ಪ ತಿಳಿದು ನಿಮಗೊಂದು ಮಗು ಆಗುತ್ತೆ, ಅದನ್ನು ನಮಗೆ ಒಪ್ಪಿಸಬೇಕು ಅಂತಲೇ ಹೇಳಿದ್ರಂತೆ. ಆಮೇಲೆ
ಸ್ವಲ್ಪ ಸಮಯದ ನಂತರ ದಿವ್ಯವಾದ ಶಿಶು ರಘುವರಿಯರ ಸೋದರಿಗೆ ಜನಿಸಿದೆ. ಚಿನ್ನದ ಹರಿವಾಣದಲ್ಲಿ ಆ ಮಗುವನ್ನ ಹಿಡಿದಿದ್ದಾರಂತೆ. ಪ್ರಸವಿಸುವಾಗ ಪ್ರಸವ ಆದದ್ದು ಚಿನ್ನದ ಹರಿವಾಣದಲ್ಲಿ. ಭೂಸ್ಪರ್ಶನೆ ಆಗೋದು ಬೇಡ ಅಂತ ಹೇಳಿ ಚಿನ್ನದ ಹರಿವಾಣ ಕಳಿಸಿದ್ರಂತೆ ರಘುವರಿಯರೇ ಅವರ ಮನೆಗೆ. ಆ ಚಿನ್ನದ ಹರಿವಾಣದಲ್ಲಿ ಪ್ರಸವ ಆಗಿದೆ. ಅಂಥ ಮಗುವನ್ನು ಬೆಳೆಯುವಾಗ ಇವರೇ ರಾಮದೇವರಿಗೆ ಅಭಿಷೇಕ ಮಾಡಿದ ಗೋಕ್ಷೀರವನ್ನು ದಿನಾ ಕಳಿಸ್ತಾ ಇದ್ರಂತೆ ರಘುವರಿಯರು. ಹೀಗೆ ರಾಮದೇವರ ಅಭಿಷೇಕದ ಹಾಲನ್ನು ಬಾಲ್ಯದಿಂದಲೂ ಕೂಡ ಕುಡಿದು, ಶೈಶವಾವಸ್ಥೆಯಿಂದ ಕುಡಿದು ಬೆಳೆದಂಥ ಮಗು. ಇವರೇ ರಘುತ್ತಮ ತೀರ್ಥರು. ಅವರಿಗೆ ನಾಮಕರಣ ಮಾಡುವಾಗ ರಾಮಚಂದ್ರ ಅಂತ ನಾಮಕರಣ ಮಾಡಿದ್ದಾರೆ. 3 ವರ್ಷದ ಮಗುವಾಗಿರುವಾಗ ರಘುತ್ತಮ ತೀರ್ಥರು ಒಮ್ಮೆ ಎಲ್ಲಿಯೋ ಪ್ರಯಾಣ ಮಾಡುವಾಗ, ತಂದೆ ತಾಯಿಗಳ ಜೊತೆಗೆ ಪ್ರಯಾಣ ಮಾಡುವಾಗ, ಯಾವುದೋ ಒಬ್ಬ ಆಸುರಿ ಶಕ್ತಿ ಒಂದು ಗಾಡಿಯ ಒಳಗಡೆ ಪ್ರವೇಶ ಮಾಡಿ, ಎದುರು ಬರುವ ಎತ್ತಿನ ಬಂಡೆ ಒಳಗೆ ಪ್ರವೇಶ ಮಾಡಿ ಇವರ ಮೇಲೆ ಬಿದ್ದು ಈ ಮಗುವನ್ನು ಕೊಲ್ಲಬೇಕು ಅಂತ ಪ್ರಯತ್ನಿಸಿದಂತೆ 3ನೇ ವಯಸ್ಸಿನಲ್ಲಿ. ಇದ್ದಕ್ಕಿದ್ದ ಹಾಗೆ ಆ ಭಗವಂತ ರಕ್ಷಣೆ ಮಾಡಿದ. ಇವರ ಮೇಲೆ ಬರಬೇಕು ಅಂತಿದ್ದಂಥ ಗಾಡಿ ಇವರ ಬಂಡಿ ಮೇಲೆ ಬರಬೇಕು ಅಂತಿದ್ದಂಥದ್ದು ಅದು ಪಕ್ಕಕ್ಕೆ ಉರುಳಿ ಇವರು ಪಾರಾದರು. ಹೀಗೆ ಭಗವಂತ ಪಾರು ಮಾಡಿದ. ಗಾಡಿ ಪುಡಿ ಆಯಿತು, ಅಸುರ ನಾಶನಾದ. ಇದು 3ನೇ ವಯಸ್ಸಿನಲ್ಲಿ ರಘುತ್ತಮ ತೀರ್ಥರ ಜೀವನದಲ್ಲಿ ನಡೆದಂಥದ್ದು. 5ನೇ ವಯಸ್ಸಿನಲ್ಲಿ ಉಪನಯನ ಆಯ್ತಂತೆ. ಆಮೇಲೆ ಅವರು ತಂದೆ ತಾಯಿಗಳು ಸಂಸ್ಥಾನಕ್ಕೆ ಒಪ್ಪಿಸಿದ್ದಾರೆ. ರಘುತ್ತಮ ತೀರ್ಥರು ಅಂತ ನಾಮಕರಣ ಮಾಡಿದರು. ಬ್ರಹ್ಮಚರ್ಯದಿಂದ ಸನ್ಯಾಸ ಸ್ವೀಕಾರ ಮಾಡಿದವರು ಇವರು. ರಘುತ್ತಮ ತೀರ್ಥರಿಗೆ ಮುಂದೆ ವಿದ್ಯಾಭ್ಯಾಸ ಮಾಡಿಸಲಿಕ್ಕೆ ವರದರಾಜಾಚಾರ್ಯರು ಅಂತನ್ನುವ್ರನ್ನ ನೇಮಿಸಿದ್ರು ಗುರುಗಳು. ಅವರು ಇವರಿಗೆ ವಿದ್ಯಾಭ್ಯಾಸ ಮಾಡಿಸುವವರು. ರಘುವರಿಯರು ವೃಂದಾವನಸ್ಥರಾದ ಮೇಲೆ ವರದರಾಜಾಚಾರ್ಯರ ಪಾಠ ಪ್ರಾರಂಭ ಆಯಿತು. ಅಲ್ಲಿ ಒಬ್ಬ ಅಧಿಕಾರಿ ಇದ್ದಂತೆ. ರಘುತ್ತಮರಿಗೆ ಪಾಠ ಹೇಳುವವರು ವರದರಾಜಾಚಾರ್ಯರು. ಆದ್ದರಿಂದ ಇವರಿಗಿಂತ ಅವರೇ ಮೇಲು ಅನ್ನುವಂಥ ಭಾವನೆ ಅವನಲ್ಲಿ ಬಂತು. ಅದರಂತೆ ವರದರಾಜಾಚಾರ್ಯರು ಕೂಡ ಪಾಠವನ್ನು ಆರಂಭಿಸಿದರು. ಒಮ್ಮೆ ವರದರಾಜಾಚಾರ್ಯರು ವಿನಯವನ್ನು ಮರೆತು ಇವರನ್ನು ಸ್ವಲ್ಪ ತಿರಸ್ಕಾರ ಬುದ್ಧಿಯಿಂದ ನೋಡಿದರಂತೆ. ಆದರೂ ಅದನ್ನೆಲ್ಲ ಸಹಿಸಿಕೊಂಡಿದ್ದವರು ರಘುತ್ತಮ ತೀರ್ಥರು. ಒಂದು ದಿನ ಸಾಧನ ದ್ವಾದಶಿ. ಮಠದಲ್ಲಿ ಶ್ರೀಪಾದರು ಪೂಜೆ ಎಲ್ಲ ಮುಗಿಸಿ ಭಿಕ್ಷೆಗೆ ಅಂತ ಬಂದಿದ್ದಾರೆ. ಸ್ವಲ್ಪ ವಿಳಂಬ ಆಗಿದೆ ಪೂಜೆ ಮುಗಿಸಿ ಬರೋದು. ಆದರೆ
ಅವರು ಆಪೋಷಣ ತಗೊಂಡು ಬಿಟ್ಟಿದ್ದರಂತೆ. ಇದನ್ನೆಲ್ಲ ಇಂಥ ಅನೇಕ ಕಹಿ ಘಟನೆಗಳು ರಘುತ್ತಮ ತೀರ್ಥರು ಅನುಭವಿಸಿದರಂತೆ. ಇದು ಮಠಕ್ಕೆ ಆದ ಅವಮಾನ ಅಂತ ಭಾವಿಸಿದರು. ಆ ದಳಪತಿ ಮತ್ತು ಆ ವರದರಾಜಾಚಾರ್ಯರು ಪಾರಣೆ ಮುಗಿಸಿಬಿಟ್ರು. ಇದರಿಂದ ರಘುತ್ತಮ ತೀರ್ಥರು ನೊಂದು ಬಹಳ ಚಿಂತಾಕ್ರಾಂತರಾದಾಗ ಗುರುಗಳಾದಂಥ ರಘುವರಿಯರೇ ಸ್ವಪ್ನದಲ್ಲಿ ಬಂದು, ನಿಮಗೆ ಆ ಪಾಠದಲ್ಲಿ ಒಂದು ದೊಡ್ಡ ಸಮಸ್ಯೆ ಬಂದಿತ್ತಂತೆ, ಒಂದು ಪಂಕ್ತಿಗೆ ಅರ್ಥ ಹೇಳೋದು ಇಂಥ ಕಡೆ ಇದೆ ಅಂತ ರಘುವರಿಯರು ಕನಸಿನಲ್ಲಿ ಹೇಳಿ ಹೋದ್ರಂತೆ. ಅದರ ಪ್ರಕಾರ ಇವರು ಅದನ್ನೆಲ್ಲ ಅವಲೋಕನ ಮಾಡಿ ಉತ್ತರ ಸಿದ್ಧ ಮಾಡಿಸ್ಕೊಂಡಿದ್ದಾರೆ. ಮಾರನೇ ದಿವಸ ಪಾಠದಲ್ಲಿ ಗುರುಗಳಿಗೂ ಹೊಳೆಯದೇ ಇರುವಂತಹದ್ದು ಇವರಿಗೆ ಹೊಳಿತು. ರಘುತ್ತಮ ತೀರ್ಥರು ಸುಧಾ ಪಂಕ್ತಿ ಪಂಕ್ತಿಯನ್ನು ಚೆನ್ನಾಗಿ ನಿರರ್ಗಳವಾಗಿ ವಿವರಣೆ ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಅವರ ಪಾಠ ಹೇಳುವ ಪಾಠಕರಾದ ವರದರಾಜಾಚಾರ್ಯರು ಮತ್ತು ಉಳಿದವರು ಎಲ್ಲರೂ ಕೂಡ ಆಶ್ಚರ್ಯಭರಿತರಾಗಿದ್ದಾರೆ. ಇದು ರಘುತ್ತಮ ತೀರ್ಥರ ಪಾಠ ಪ್ರವಚನ ಶುರುವಾದದ್ದು, ಅವರ ಪರಿವರ್ತನೆ ಆದದ್ದು ಹೀಗೆ. ಅವತ್ತಿನಿಂದ ಅಪೂರ್ವವಾಗಿರತಕ್ಕಂಥ ಮೇಧಾಶಕ್ತಿ ಪ್ರದರ್ಶನ ಮಾಡಿ ತಾವು ದೊಡ್ಡ ವಿದ್ವಾಂಸರಾಗಿ ಮೆರೆದರು. ಅನೇಕ ಗ್ರಂಥಗಳಿಗೆ ಟಿಪ್ಪಣಿಯನ್ನು ಬರೆದಂಥವರು. ಶಾಸ್ತ್ರ ಪಾಂಡಿತ್ಯ, ತಪಸ್ಸು ಎಲ್ಲವೂ ಅವರಲ್ಲಿ ಮೇಳೈಸಿತ್ತು. ಶುಕೇನ ಶಾಂತ್ಯಾದಿಷು ವಾಂಗ್ಮಯೇಷು ವ್ಯಾಸೇನ ಧೈರ್ಯೇ ಅಂಬುಧಿನೋಪಮೇಯಂ ಮನೋಜಜಿತ್ಯಾಂ ಮನಸಾಮ್ಹಿಪತ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ ಅಂತಾರೆ. ಶುಕೇನ ಶಾಂತ್ಯಾದಿಷು, ಶಮದಮಾದಿ ಗುಣಗಳಲ್ಲಿ ಶುಕಾಚಾರ್ಯರಿಗೆ ಸಮಾನರು. ಶುಕೇನ ಶಾಂತ್ಯಾದಿಷು ವಾಂಗ್ಮಯೇಷು ವ್ಯಾಸೇನ, ಇವರ ಗ್ರಂಥಗಳು ಅದೆಲ್ಲ ವ್ಯಾಸರಿಗೆ ಸಮಾನ. ಇವರು ಧೈರ್ಯೇ ಅಂಬುಧಿನೋಪಮೇಯಂ, ಧೈರ್ಯದಲ್ಲಿ ಸಮುದ್ರ. ಮನೋಜಜಿತ್ಯಾಂ ಮನಸಾಂಹಿ ಪತ್ಯ, ಕಾಮ ಗೆಲ್ಲುವ ವಿಷಯದಲ್ಲಿ, ವೈರಾಗ್ಯದ ವಿಷಯದಲ್ಲಿ ರುದ್ರದೇವರಿಗೆ ಸಮಾನರು. ಅಂತಹ ರಘುತ್ತಮ ತೀರ್ಥರನ್ನ ನಮಸ್ಕಾರ ಮಾಡ್ತೇನೆ ಅಂತ ಮಾಡಿದ್ದಾರೆ. ಯಚ್ಚಿಷ್ಯ ಶಿಷ್ಯ ಶಿಷ್ಯಾದ್ಯಾಹ ಟಿಪ್ಪಣ್ಯಾಚಾರ್ಯ ಸಂಜ್ಞಿತಾಹ ಅಂತಾರೆ. ಇವರ ಶಿಷ್ಯರು ಅವರೆಲ್ಲ ಅನೇಕ ಜನರು ಟಿಪ್ಪಣಿಗಳನ್ನು ಬರೆದಂಥವರು, ಟಿಪ್ಪಣ್ಯಾಚಾರ್ಯರು ಅಂತ ಪ್ರಸಿದ್ಧರಾದವರು. ಅಂಥ ದೊಡ್ಡ ವಿದ್ವಾಂಸರ ಪಡೆಯನ್ನು ನಿರ್ಮಾಣ ಮಾಡಿದವರು ಇವರು. ನ್ಯಾಯಾಮೃತ ತರಂಗಿಣಿ ಅಂತ ಬರೆದಿರ್ತಕ್ಕಂಥ ತರಂಗಿಣಿಕಾರರು, ತರಂಗಿಣಿ ರಾಮಾಚಾರ್ಯರು ಅಂತನ್ನುವರು. ಇವರು ರಘುತ್ತಮ ತೀರ್ಥರ ಬಳಿ ವಿಶೇಷ ಅಧ್ಯಯನ ಮಾಡಿ ಮಹಾವಿದ್ವಾಂಸರು, ಶ್ರೇಷ್ಠ ಟಿಪ್ಪಣಿಕಾರರು ಅಂತ ಆದವರು. ವ್ಯಾಸರಾಜರ ನ್ಯಾಯಾಮೃತಕ್ಕೆ ಮಧುಸೂದನ ಸರಸ್ವತಿ ಎನ್ನುವರು ಅದ್ವೈತ ಸಿದ್ಧಿ ಅಂತ ಒಂದು ಖಂಡನೆ ಬರೆದಿದ್ದಾರೆ. ಅದಕ್ಕೆ ಉತ್ತರ ಬರಿಬೇಕು ಅಂತ ರಘುತ್ತಮ ತೀರ್ಥರು ಆಜ್ಞೆ ಮಾಡಿ ತಮ್ಮ ಶಿಷ್ಯರ ಕೈಯಿಂದ ಬರೆಸಿದ್ದಾರೆ. ಅದೇ ನ್ಯಾಯಾಮೃತ ತರಂಗಿಣಿ. ಹೀಗೆ ಅನೇಕರು
ಇವರು ವಿಶೇಷ ಕೃಪಾಪಾತ್ರರಾದವರು. ಬೇರೆ ಬೇರೆ ಕೆಲಸ ನಿರ್ವಾಹ ಮಾಡ್ತಾ ಇದ್ದಂಥವ್ರು ದೊಡ್ಡ ದೊಡ್ಡ ಪಂಡಿತರಾದರು ಇವರ ಅನುಗ್ರಹದಿಂದ. ಅಡಿಗೆ ಮಾಡುವವರು ಅಂಥವರೆಲ್ಲ ಪಂಡಿತರಾಗಿದ್ದಾರೆ. ತತ್ವಪ್ರಕಾರ ಇವ್ರಿಗೆ ಭಾವಬೋಧಕಾರರು ಅಂತಲೇ ಪ್ರಸಿದ್ಧಿ. ಬೃಹದಾರಣ್ಯೋಪನಿಷತ್ತಿಗೆ, ತತ್ವಪ್ರಕಾಶಕಕ್ಕೆ, ಇದಕ್ಕೆಲ್ಲ ಭಾವಬೋಧ ಅಂತ ಟಿಪ್ಪಣಿಯನ್ನು ರಚನೆ ಮಾಡಿ ಭಾವಬೋಧಕಾರರು ಅಂತ ಪ್ರಸಿದ್ಧರಾದವರು. ಗೀತಾ ಭಾಷ್ಯ ಪ್ರಮೇಯ ದೀಪಿಕಾಕ್ಕೆ ಭಾವಬೋಧ, ತತ್ವನಿರ್ಣಯ ಟೀಕಾಕ್ಕೆ ಭಾವಬೋಧ, ಸನ್ಯಾಯವೃತ್ತಿಗೆ ಅನೇಕ ಗ್ರಂಥಗಳಿಗೆ ಮಾಡಿ ಕೊನೆಯಲ್ಲಿ ತಿರುಕೊಯ್ಲೂರಿನಲ್ಲಿ ವೃಂದಾವನಸ್ಥರಾದವು. ತತ್ವಪ್ರಕಾಶಕ ಭಾವಬೋಧವನ್ನು ರಚನೆ ಮಾಡಿದ್ದು ಶ್ರೀರಂಗದಲ್ಲಿ. ಆ ಭಾವಬೋಧ ಬರೆಯುವಾಗ ಅದು ಸರಿಯಾಗಿ ಅಂತ್ಯಗೊಳ್ಳಬೇಕು ಅಂತ ಹೇಳಿ ವೀರಾಂಜನೇಯ ಮೂರ್ತಿಯನ್ನು ಅಲ್ಲಿ ಶ್ರೀರಂಗದ ಮಠದಲ್ಲಿ ಪ್ರತಿಷ್ಠಾಪನೆ ಮಾಡಿದವರು ಅವರು. ಆ ವೀರಾಂಜನೇಯನ ಗುಡಿಗೆ ಹೋದರೆ ಪರವಾಸುದೇವ ಕಾಣಿಸ್ತಾನೆ. ಅದು ಅದರ ವೈಶಿಷ್ಟ್ಯ. ಉತ್ತರಾದಿ ಮಠ, ಶ್ರೀರಂಗದಲ್ಲಿರುವ ಉತ್ತರಾದಿ ಮಠ, ಆ ಮಠ ಅಂದರೆ ಅಲ್ಲಿ ವೀರಾಂಜನೇಯ ಪ್ರತೀಕ ಇದೆ. ಅಲ್ಲಿ ಹೋದರೆ ಅಲ್ಲಿಂದ ಮೇಲ್ಗಡೆ ಮಹಡಿ ಮೇಲೆ ಹೋಗಿ ನೋಡಿದರೆ ಸರಿಯಾಗಿ ಶ್ರೀರಂಗ ದೇವಸ್ಥಾನದ ಆ ಗೋಪುರದಲ್ಲಿರುವಂಥ ಪರವಾಸುದೇವ ಮೂರ್ತಿಯ ದರ್ಶನ ಆಗಬೇಕು ಇವರ ಮಠದಲ್ಲಿ ನಿಂತರೆ. ಅಂಥ ಸ್ಥಳದಲ್ಲಿ ಇವರು ಮಠವನ್ನು ನಿರ್ಮಾಣ ಮಾಡಿಸಿದವರು. ಒಳ್ಳೆಯ ತಪಸ್ವಿಗಳು. ಇಂತಹ ರಘುತ್ತಮ ತೀರ್ಥರು, ಸುರೇಂದ್ರ ತೀರ್ಥರು ಅವರೆಲ್ಲರೂ ನಿಮಗೆ ಶ್ರೇಯಸ್ಸುಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ನಾನು ವಾಮನ ಪುರಾಣದ ಅನುವಾದವನ್ನು ಮುಂದುವರಿಸ್ತೇನೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಹದಿನೆಂಟು ಪುರಾಣಗಳಲ್ಲಿ ವಾಮನ ಪುರಾಣ ಇದು ಶೈವ ಪುರಾಣ. ಪುರಾಣಗಳಲ್ಲಿ ವೈಷ್ಣವ ಪುರಾಣ, ಶೈವ ಪುರಾಣ, ಬ್ರಾಹ್ಮ ಪುರಾಣ ಅಂತ 3 ಭಾಗ ಇದೆ. ಅದರಲ್ಲಿ ವಿಷ್ಣು ಪುರಾಣ, ವರಾಹ ಪುರಾಣ ಇದೆಲ್ಲ ವೈಷ್ಣವ ಪುರಾಣಗಳು. ವಾಮನ ಪುರಾಣ ಶೈವ ಪುರಾಣ. ಇದರಲ್ಲಿ ವಿಶೇಷವಾಗಿ ಶೈವ ದರ್ಶನಕ್ಕೆ ಅನುಗುಣವಾಗುವ ರೀತಿಯಲ್ಲಿ ಶಿವನ ಮಹಾತ್ಮೆ ಹೆಚ್ಚಾಗಿ ಬಂದಿದೆ. ಅದನ್ನು ನಾವು ಮೊದಲೇ ತಿಳ್ಕೊಳ್ಬೇಕು. ಅದು ಆಯಾ ದರ್ಶನದ ಅಭಿಪ್ರಾಯ ಅಂತ ಅರ್ಥ, ವೇದವ್ಯಾಸ ದೇವರ ಅಭಿಪ್ರಾಯ ಅಂತಲ್ಲ. ಶೈವ ದರ್ಶನದ ಅಭಿಪ್ರಾಯದ ಪ್ರಕಾರ ಇದನ್ನು ಹೇಳಿದ್ದಾರೆ. ಆದ್ದರಿಂದ ಶಂಕರನ ಮಹಿಮೆನೇ ವಿಶೇಷವಾಗಿ ಬಂದಿದೆ. ಮತ್ತು ಶಾಕ್ತ ಪುರಾಣ ಅಂತಲೂ ಇದನ್ನು ಕರೀತಾರೆ. ಯಾಕೆ ಅಂದರೆ ಶಕ್ತಿ ದೇವತೆಯ
ಶಕ್ತಿ ದೇವತೆ ಅಂದರೆ ಕಾಳಿ ದೇವಿ ಅಥವಾ ಪಾರ್ವತಿ ದೇವಿ. ಅವರ ಅದ್ಭುತವಾದ ಚರಿತ್ರೆನೂ ಇದರಲ್ಲಿ ವಿಶೇಷವಾಗಿ ಬಂದಿದೆ. ಹೀಗೆ ಪಾರ್ವತಿಯ ಮಹಿಮೆ ಮತ್ತು ಶಿವನ ಮಹಿಮೆ ಅದೇ ಹೆಚ್ಚು ವಿಶೇಷವಾಗಿ ಬಂದಿರೋದ್ರಿಂದ ಇದನ್ನು ಶೈವ ಪುರಾಣ, ಶಾಕ್ತ ಪುರಾಣ ಅಂತ ಕರೆಯೋದು ರೂಢಿಯಲ್ಲಿ ಉಂಟು. ವಿಷ್ಣುವಿನ ವಿಚಾರವೂ ಇಲ್ಲದೇ ಇಲ್ಲ, ವಿಷ್ಣುವಿನ ವಿಚಾರವೂ ಸಾಕಷ್ಟಿದೆ. ಆದರೆ ವಿಷ್ಣುವಿನ ನಿಂದೆ, ವಿಷ್ಣು ದ್ವೇಷ ಬರುವಂತೆ ಅಂಥದ್ದು ಯಾವುದೂ ಕೂಡ ಇದರಲಿಲ್ಲ. ಶಿವನ ಮಹಿಮೆ ವ್ಯಕ್ತವಾಗಿದೆ, ಆದರೂ ವಿಷ್ಣುವಿನ ಸ್ತೋತ್ರಗಳು ಇದರಲ್ಲಿ ವಿಶೇಷವಾಗಿ ಬಂದಿದೆ. ವೈಷ್ಣವ ಪಂಜರ ಅನ್ನುವಂಥ ವಿಶೇಷವಾದ ಸ್ತೋತ್ರ ವಾಮನ ಪುರಾಣದ್ದೇ. ಇದು ಪುಲಸ್ತ್ಯರು ನಾರದರಿಗೆ ಹೇಳಿದಂಥದ್ದು. ಮತ್ತು ವಿಶೇಷವಾಗಿ ತೀರ್ಥಗಳ ಮಹಿಮೆ ಜಾಸ್ತಿ ಬಂದಿದೆ, ತೀರ್ಥಗಳ ಮಹಿಮೆ. ಆದ್ದರಿಂದ ಇದರಲ್ಲಿ ಆರಿಸಿ ಕೆಲವು ಭಾಗವನ್ನು ನಿರೂಪಣೆ ಮಾಡ್ತೇವೆ. ಅದು ವಿಷ್ಣು ಸರ್ವೋತ್ತಮತ್ವಕ್ಕೆ ಅನುಗುಣವಾಗಿ ಅರ್ಥ ಮಾಡಬೇಕು. ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ವ್ಯತ್ಯಾಸವಾಗಿ ಕಂಡಿತು ಅಂತಂದರೆ ಅದು ಆ ಶಿವದರ್ಶನದವರ ಅಭಿಪ್ರಾಯ ಅಂತ ಅಷ್ಟೇ ಹೊರತು ವ್ಯಾಸರ ಅಭಿಪ್ರಾಯ ಅಲ್ಲ, ಇನ್ನೊಬ್ಬರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಅನ್ನೋ ರೀತಿಯಲ್ಲಿ ತಿಳ್ಕೊಳ್ಬೇಕು. ಇದು ಪ್ರಾರಂಭ ಆಗೋದೇ ಶಿವನ ವಿಚಾರದಿಂದ ಪ್ರಾರಂಭ ಆಗ್ತದೆ. ಮತ್ತು ಕೆಲವು ರೋಚಕವಾದಂಥ ಅಪೂರ್ವ ಕಥೆಗಳು ಇದರಲ್ಲಿದೆ. ಅದನ್ನು ಆರಿಸಿ ಮಧ್ಯದಲ್ಲಿ ಕೆಲವು ಹೇಳಿದ್ದೇನೆ. ಮಂಗಳ ಪದ್ಯ ಹೀಗಿದೆ: ತ್ರೈಲೋಕ್ಯ ರಾಜ್ಯ ಮಾಚ್ಛಿದ್ಯ ಬಲೇರಿಂದ್ರಾಯ ಯೋದದೌ ನಮಸ್ತಸ್ಮೈ ಸುರೇಶಾಯ ಸದಾ ವಾಮನ ರೂಪಿಣೆ. ಬಲಿಚಕ್ರವರ್ತಿಯಿಂದ 3 ಲೋಕವನ್ನು ಇಸುಕೊಂಡು ದೇವೇಂದ್ರನಿಗೆ ಕೊಟ್ಟಿರ್ತಕ್ಕಂಥ ವಾಮನ ರೂಪಿಯಾದ ಪರಮಾತ್ಮನಿಗೆ ನಮೋ ನಮಃ ಅಂತ ನಮಸ್ಕಾರ ಮಾಡಿದ್ದಾರೆ. ವಾಮನ ದೇವರ ಚರಿತ್ರೆಯೂ ಕೂಡ ಇದರಲ್ಲಿ ಬರ್ತದೆ, ವಿಶೇಷವಾಗಿ ಬಂದಿದೆ, ಮಧ್ಯದಲ್ಲಿ ಬರ್ತದೆ. ಪುಲಸ್ತ್ಯಮೃಷಮಾಸೀನಂ ಆಶ್ರಮೇ ವಾಗ್ವಿದಾಂವರಂ ನಾರದ ಪರಿಪಪ್ರಚ್ಛ ಪುರಾಣಂ ವಾಮನಾಶ್ರಯಂ. ತಮ್ಮ ಆಶ್ರಮದಲ್ಲಿ ಕೂತಿರುವಂಥ ಪುಲಸ್ತ್ಯ ಋಷಿಗಳ ಹತ್ರ ಬಂದು ನಾರದರು ವಾಮನ ಪುರಾಣವನ್ನು ಹೇಳಬೇಕು ಅಂತ ಕೇಳ್ತಾ ಇದ್ದಾರೆ. ಅದರಲ್ಲಿ ಅನೇಕ ಪ್ರಶ್ನೆ ಮಾಡಿದ್ದಾರೆ. ಪ್ರಹ್ಲಾದ ಮತ್ತು ದೇವತೆಗಳ ಯುದ್ಧ ಇದರಲ್ಲಿ ವರ್ಣಿತವಾಗಿದೆ. ಅದು ಯಾಕೆ ಯುದ್ಧ ನಡೀತು? ಮತ್ತು ರುದ್ರದೇವರ, ದಕ್ಷ ಪ್ರಜಾಪತಿಯ ಮಗಳು ರುದ್ರದೇವರ ಹೆಂಡತಿ ಸತೀದೇವಿ ದೇಹ ಪರಿತ್ಯಾಗ ಮಾಡಿದ್ದ್ಯಾಕೆ? ಹಿಮಾಲಯನ ಮಗಳಾಗಿ ಹುಟ್ಟಿದ್ದ್ಯಾಕೆ? ಮತ್ತೆ ಶಿವಪಾರ್ವತಿಯರ ವಿವಾಹದ ವಿಚಾರ, ಇವುಗಳನ್ನೆಲ್ಲ ಹೇಳಬೇಕು. ಹಾಗೆ ತೀರ್ಥಗಳ ಮಹಿಮೆಯನ್ನು ಕೂಡ ಹೇಳ್ರಿ, ದಾನದ ಮಹತ್ವವನ್ನು ಹೇಳ್ರಿ, ಆಚಾರ ವಿಧಾನಗಳನ್ನು, ಸದಾಚಾರಗಳನ್ನು ಹೇಳ್ರಿ. ಇಷ್ಟೆಲ್ಲ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ನಾರದರು ಹೇಳ್ತಾರೆ: ಪುರಾಣಂ ವಾಮನಂ ವಕ್ಷೆ ಕ್ರಮಾನ್ ನಿಖಿಲಮಾದಿತಃ ಅವಧಾನಂ ಸ್ಥಿರಂ ಕೃತ್ವ ಶೃಣುಷ್ವ ಮುನಿಸತ್ತಮ. ನಿನಗೆ ವಾಮನ ಪುರಾಣವನ್ನೇ ಹೇಳ್ತೇನೆ, ಮನಸ್ಸಿಟ್ಟು ಕೇಳು ಅಂತ ಹೇಳಿದರು. ಇದು ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂದರೆ, ಒಮ್ಮೆ ರುದ್ರದೇವರು ಮಂದಾರ ಪರ್ವತದಲ್ಲಿ ಇರ್ತಾರಂತೆ ಪಾರ್ವತಿ ಜೊತೆಗೆ. ಆವಾಗ ಬೇಸಿಗೆ ಕಾಲ ಪ್ರಾರಂಭ ಆಯಿತು. ಆ ಬೇಸಿಗೆಯನ್ನು ನೋಡಿ ಬಿಸಿಲು, ತಾಪ, ಅದಕ್ಕೆ ಪಾರ್ವತಿ ರುದ್ರದೇವರ ಹತ್ರ ಹೇಳ್ತಾಳೆ: ಗ್ರೀಷ್ಮ ಪ್ರವೃತ್ತೋ ದೇವೇಶ ನಚಮೇ ವಿದ್ಯತೆ ಗೃಹಂ. ಗ್ರೀಷ್ಮ ಋತು ಬಂದಿದೆ, ಬೇಸಿಗೆ ಕಾಲ. ಈ ಬಿಸಿಲು ತಡ್ಕೊಳ್ಳಿಕ್ಕೆ ಅಥವಾ ಬಿಸಿಲಿನಿಂದ ರಕ್ಷಣೆ ಹೊಂದಲಿಕ್ಕೆ ನಮಗೆ ಮನೆ ಅಂತ ಅನ್ನೋದಿಲ್ಲ. ಈ ಗ್ರೀಷ್ಮ ಋತು ಹೇಗೆ ಕಳಿಬೇಕು? ನಾವು ಎಲ್ಲಿರಬೇಕು? ಬಿಸಿಲಿನಲ್ಲಿರ್ಲಿಕ್ಕೆ ಆಗೋದಿಲ್ವಲ್ಲ? ಪಾರ್ವತಿ ಪ್ರಶ್ನೆ.
ಅದಕ್ಕೆ ರುದ್ರ ಹೇಳಿದೆ, ನಾನು ನಿರಾಶ್ರಯನಾಗಿದ್ದೀನಿ, ಸದಾ ಕಾಡಿನಲ್ಲಿ ತಿರುಗುವವನು ನಾನು. ಅವರು ವೈರಾಗ್ಯಾಧಿಪತಿಗಳು. ಅದರಿಂದ ಹೇಳ್ತಾರೆ, ನಾನು ನಿರಾಶ್ರಯ, ನಾನು ಸದಾ ಅರಣ್ಯಚರ, ನನಗೆಲ್ಲಿ ಬರಬೇಕು ಮನೆ ಅಂತ ಹೇಳಿಕೊಂಡು ಕೊನೆಗೆ ಇಬ್ಬರೂ ಸೇರಿ ಮರದ ನೆರಳಲ್ಲಿ, ಮರದ ಬುಡದಲ್ಲಿ ಬೇಸಿಗೆ ಕಾಲ ಕಳೆದರು. ಆಮೇಲೆ ಮಳೆಗಾಲ ಪ್ರಾರಂಭ ಆಯಿತು. ಪ್ರಾವೃಟ್ ಕಾಲಮುಪಸ್ಥಿತಂ. ಪ್ರಾವೃಟ್ ಕಾಲ ಅಂದರೆ ಮಳೆಗಾಲ. ಮಳೆಗಾಲ ಬಂದಾಗ ಮತ್ತೆ ಪಾರ್ವತಿ ರುದ್ರದೇವ್ರ ಹತ್ರ ಹೇಳ್ತಾಳೆ, ಮಳೆಗಾಲ ಬಂದಿದೆ, ಈಗ ನಾವು ನಮ್ಮ ಮೇಲೆ ನೀರು ಬಿದ್ದರೆ ನಾವು ಎಲ್ಲಿ ಬದುಕಬೇಕು, ನಮಗೆ ಒಂದು ತಾಣ ಇಲ್ವಲ್ಲ, ಏನು ಮಾಡೋಣ ಅಂತ ಕೇಳ್ತಿದ್ದಾಳೆ. ಅದಕ್ಕೆ ರುದ್ರದೇವರು ಹೇಳಿದರು, ಒಂದು ಕೆಲಸ ಮಾಡೋಣ, ನಾವು ಭೂಮಿಯಲ್ಲಿದ್ದರೆ, ಕೆಳಗಡೆ ಇದ್ದರೆ ಮಳೆ ನೀರು ನಮ್ಮ ಮೇಲೆ ಬೀಳ್ತದೆ, ಮೋಡದ ಮೇಲೆ ಹೋಗಿಬಿಡೋಣ ಅಂತ ಮೋಡದ ಮೇಲೆ ವಾಸಕ್ಕೆ ಹೋಗ್ತಾರೆ. ನಮೇಸ್ತಿ ವಿತ್ತಂ ಗೃಹ ಸಂಚಯಾರ್ಥೆ ಮೃಗಾರಿ ಚರ್ಮಾವೃತದೇಹಿನ ಪ್ರಿಯೇ ಮಮೋಪವೀತಂ ಭುಜಗೇಶ್ವರ ಫಣಿ ಕರ್ಣೇಪಿ ಪದ್ಮಶ್ಚ ತಥೈವ ಪಿಂಗಲಃ. ರುದ್ರದೇವರ ಮಾತು. ದಾಕ್ಷಾಯಿಣಿ, ಪಾರ್ವತಿ, ನನಗೆಲ್ಲಿ ಬರಬೇಕು ಹಣ? ಮನೆ ತಯಾರು ಮಾಡಲಿಕ್ಕೆ ಹಣ ಬೇಕಲ್ಲ, ಎಲ್ಲಿದೆ? ಉಡ್ಲಿಕ್ಕೆ ಬಟ್ಟೆನೇ ಇಲ್ಲ ನನಗೆ, ಮೃಗಚರ್ಮದಿಂದ ಮೈಮುಚ್ಚಿಕೊಂಡವನು ನಾನು, ಹಾವೇ ನನ್ನ ಜನಿವಾರ ಆಗಿದೆ, ಕಿವಿಗಳಲ್ಲಿ ನಾನು ಧರಿಸುವ ಓಲೆ ಅಂದರೆ ಹಾವುಗಳೇ, ಹೂವು ಹಾವು ಇದೇ ನನ್ನ ಆಭರಣ, ಇದು ಬಿಟ್ಟರೆ ಬೇರೆ ಏನಿದೆ ನನ್ನ ಹತ್ರ? ಅದರಿಂದ ಮನೆ ಎಲ್ಲಿ ಕಟ್ಟಲಿಕ್ಕೆ ಸಾಧ್ಯ? ಮಳೆಗಾಲ ಹ್ಯಾಕೆ ಕಳಿಬೇಕು ಅಂತ ನಿನಗೂ ಸಮಸ್ಯೆ ಆಗಿದೆ, ನಾವು ಮೋಡದ ಮೇಲೆ ಹೋಗಿಬಿಡೋಣ, ಆವಾಗ ನೀರು ನಮ್ಮ ಮೇಲೆ ಬೀಳೋದೇ ಇಲ್ಲ ಅಂತ ಹೇಳಿ ಶಿವಪಾರ್ವತಿಯರು ಮೋಡದ ಮೇಲೆ ಏರಿದ್ರಂತೆ. ಆವಾಗಲೇ ರುದ್ರದೇವರಿಗೆ ಜಿಮೂತ ಕೇತು ಅಂತ ಹೆಸರು ಬಂತು. ಜಿಮೂತ ಅಂದರೆ ಮೋಡ, ಜಿಮೂತ ಕೇತು ಅಂತ ಅವನಿಗೆ ಹೆಸರು ಬಂದು ಜಿಮೂತ ಕೇತು ಅಂತ ಪ್ರಸಿದ್ಧನಾದ. ಆಮೇಲೆ ಶರತ್ಕಾಲ ಬಂತು. ಮಳೆಗಾಲ ಎಲ್ಲ ಹೋಯಿತು, ಶರತ್ಕಾಲ ಬಂತು. ಶರತ್ಕಾಲ ಬಂದಾಗ ನೆಲದಲ್ಲಿ ಕೆಸರು ಇರೋದಿಲ್ಲ, ಮೋಡ ಇರೋದಿಲ್ಲ, ಸ್ವಚ್ಛವಾಗಿರ್ತದೆ. ಆವಾಗ ದಕ್ಷ ಪ್ರಜಾಪತಿ ಒಂದು ದೊಡ್ಡ ಯಾಗ ಮಾಡಬೇಕು ಅಂತ ಹೊರಟ. ದೇವರು ಕೂಡ ಎದ್ದಿರ್ತಾನೆ ಶರತ್ಕಾಲದಲ್ಲಿ. ಮೋಡಗಳೆಲ್ಲ ಹೋದ್ಮೇಲೆ 4 ಚಾತುರ್ಮಾಸ್ಯ ಮುಗಿದ ಮೇಲೆ ಉತ್ಥಾನ ದ್ವಾದಶಿ ದೇವರು ಎದ್ದ ಮೇಲೆ ಹೋಮ ಹವನ ಪ್ರಾರಂಭ. ಆದ್ದರಿಂದ ದಕ್ಷ ಪ್ರಜಾಪತಿ ಆವಾಗ ಒಂದು ಯಜ್ಞ ಪ್ರಾರಂಭ ಮಾಡಿದೆ ಶರದೃತು ಬಂದಾಗ. ಆ ಶರದೃತುವಿನಲ್ಲಿ ಯಜ್ಞ ಶುರು ಮಾಡಿದಾಗ ಎಲ್ಲರನ್ನೂ ಕರೆದಿದ್ದಾನೆ. ಅಳಿಯಂದರು, ಹೆಣ್ಣು ಮಕ್ಕಳ ಮಕ್ಕಳು ಎಲ್ಲರನ್ನೂ ಕೂಡ ಕರೆದು ಯಜ್ಞ ಪ್ರಾರಂಭ ಮಾಡಿದ. ಆದರೆ ಇವಳನ್ನು ಸತೀದೇವಿಯನ್ನ, ರುದ್ರದೇವರು ಮತ್ತು ಪಾರ್ವತಿಗೆ ಆಮಂತ್ರಣ ಇಲ್ಲ. ಆಗ ನಾರದರು ಕೇಳ್ತಾರೆ, ಯಾಕೆ ರುದ್ರದೇವರನ್ನ ಕರೀಲಿಲ್ಲ? ಜ್ಯೇಷ್ಠರಲ್ವೇ, ಶ್ರೇಷ್ಠರಲ್ವೇ, ವರಿಷ್ಠರಲ್ವೇ? ಹೌದು, ಜ್ಯೇಷ್ಠ ಶ್ರೇಷ್ಠೋ ವರಿಷ್ಠೋಪಿ ಆದ್ಯೋಪಿ ಭಗವಾನ್ ಶಿವ. ಜ್ಯೇಷ್ಠ ಶ್ರೇಷ್ಠ ವರಿಷ್ಠ ಎಲ್ಲವೂ ಆಗಿದ್ದಾನೆ ಶಿವ. ಆದರೆ ಕಪಾಲಿ ಅಂತ ಅವನನ್ನು ಕರೀತಾರೆ. ಕಪಾಲಿ ಆದ್ದರಿಂದ ಅವನಿಗೆ ಆಮಂತ್ರಣ ಕೊಡಲಿಲ್ಲಂತೆ ದಕ್ಷ ಪ್ರಜಾಪತಿ. ಆಗ ನಾರದರು ಕೇಳಿದರು, ರುದ್ರದೇವರು ಯಾಕೆ ಕಪಾಲಿ ಆದರು? ಕಪಾಲಿ ಅಂತಂದರೆ ತಲೆಬುರುಡೆಯನ್ನು ಕೈಯಲ್ಲಿ ಹಿಡ್ಕೊಂಡವರಿಗೆ ಕಪಾಲಿ ಅಂತ ಕರೀತಾರೆ. ಇದೇನಿದು, ರುದ್ರದೇವರು ತಲೆಬುರುಡೆಯನ್ನು ಕೈಯಲ್ಲಿ ಹಿಡ್ಕೊಂಡು ಕಪಾಲಿ ಅಂತಾಗಿ ಯಾಕೆ ಆ ರೀತಿ ಅಪವಿತ್ರರಂತೆ ನಟಿಸಿದರು? ಯಾಕೆ ದಕ್ಷ ಪ್ರಜಾಪತಿ ಕರೀಲಿಲ್ಲ? ಇದಕ್ಕೆ ಕರೀಲಿಲ್ಲ, ಕಪಾಲಿ ಆದ್ರಿಂದ. ಯಾಕೆ ಕಪಾಲಿ ಆದ ಅಂತಂದಾಗ ಅದರ ಚರಿತ್ರೆ ಹೇಳ್ತಾರೆ. ಸೃಷ್ಟಿಯ ಆರಂಭದಲ್ಲಿ ಚತುರ್ಮುಖ ಬ್ರಹ್ಮದೇವರಿಗೂ ಮತ್ತು ರುದ್ರದೇವರಿಗೂ ಒಂದು ವಿವಾದ ಉಂಟಾಯಿತು. ರುದ್ರದೇವರು ಅಹಂಕಾರಕ್ಕೊಳಗಾಗಿದ್ದರು.
ಬ್ರಹ್ಮದೇವರು ಅಲ್ಲಿಗೆ ಬಂದಾಗ ನೀನು ಯಾರು, ಯಾಕೆ ಬಂದಿ ಅಂತ ಕೇಳಿದ್ರಂತೆ. ಬ್ರಹ್ಮದೇವರು ಪ್ರತಿಯಾಗಿ ಕೇಳಿದರು, ನೀನು ಯಾರು, ನೀನು ಇಲ್ಲಿ ಯಾಕೆ ಬಂದಿ, ನಿಮ್ಮ ತಂದೆ ತಾಯಿ ಯಾರು ಅಂತ ಕೇಳಿದರು. ಇಷ್ಟೇ, ನಿಮ್ಮ ತಂದೆ ತಾಯಿ ಯಾರು, ನೀನು ಯಾರು ಅಂತ ಶಿವ ಬ್ರಹ್ಮನನ್ನು ಕೇಳಿದ್ದು. ಬ್ರಹ್ಮ ಮತ್ತೆ ಅದೇ ಪ್ರಶ್ನೆಯನ್ನು ಶಿವನಿಗೆ ಹಾಕಿದ. ಇಷ್ಟಕ್ಕೆ ಅವರಲ್ಲಿ ವಾದ ಉಂಟಾಗಿ ಅದರ ಪರ್ಯವಸಾನ ಎಲ್ಲಿ ಆಯಿತು ಅಂತಂದ್ರೆ, ರುದ್ರದೇವರು ಬ್ರಹ್ಮದೇವರ ಒಂದು ತಲೆಯನ್ನೇ ತೆಗೆದ್ರಂತೆ ಉಗುರಿನಿಂದ. ಆ ತಲೆಬುರುಡೇನೆ ರುದ್ರದೇವರ ಕೈಯಲ್ಲಿ ಕಪಾಲವಾಗಿ ಸೇರಿಕೊಂಡಿತು. ಹೀಗೆ ಕಪಾಲಿ ಅಂತ ಆದದ್ರಿಂದ ಅವರಿಗೆ ದಕ್ಷ ಪ್ರಜಾಪತಿ ಆಮಂತ್ರಣ ಕೊಡಲಿಲ್ಲ. ಆಮೇಲೆ ರುದ್ರದೇವರು ಅದನ್ನ ಆ ಕಪಾಲದ ಮೋಚನ ಆಗಬೇಕು ಅಂತ ಹೇಳಿ, ಅದು ಬ್ರಹ್ಮದೇವರ ತಲೆ ಕತ್ತರಿಸಿದ್ದು ಉಗುರಿನಿಂದ, ತಲೆ ಬುರುಡೆ ಕೈಯಲ್ಲಿ ಅಂಟ್ಕೊಂಡ್ಬಿಡ್ತದು. ಆ ಕೈಯಿಂದ ಅಂಟಿದ ಕಪಾಲ ಕೆಳಗೆ ಬೀಳಬೇಕು, ಕಪಾಲ ಮೋಚನ ಆಗಬೇಕು. ಎಲ್ಲಿ ತಿರುಗಿದ್ರೂ ಆಗಲಿಲ್ಲ. ಕೊನೆಗೆ ಆ ಬ್ರಹ್ಮ ಕಪಾಲದಿಂದ ಬಿಡುಗಡೆ ಹೊಂದಲಿಕ್ಕೆ ಬ್ರಹ್ಮಹತ್ಯೆಯನ್ನೇ ಕೇಳಿದ್ರು. ಬದರಿಕಾಶ್ರಮಕ್ಕೆ ಹೋಗು ಅಂತ ತಿಳಿತು. ಅಲ್ಲಿ ನರನಾರಾಯಣರಿದ್ರು. ಅವರು ಹೇಳ್ತಾರೆ, ಇದು ಪರಿಹಾರ ಆಗಬೇಕಾಗಿದ್ದರೆ ವಿಷ್ಣುವನ್ನ ನೀನು ಸ್ತೋತ್ರ ಮಾಡು ಅಂತ ಕುರುಕ್ಷೇತ್ರಕ್ಕೆ ಹೋಗಿ. ಆಗ ನರನಾರಾಯಣರ ಮಾತಿನಂತೆ ರುದ್ರದೇವರು ಕುರುಕ್ಷೇತ್ರಕ್ಕೆ ಬಂದು ಅಲ್ಲಿ ಪುಂಡರೀಕಾಕ್ಷನನ್ನು ಸ್ತೋತ್ರ ಮಾಡಿದರು ಅಂತ ಉಂಟು. ನಮಸ್ತೆ ದೇವತಾನಾಥ, ನಮಸ್ತೆ ಗರುಡಧ್ವಜ, ಶಂಖಚಕ್ರ ಗದಾಪಾಣೆ ವಾಸುದೇವ ನಮೋಸ್ತುತೆ ಅಂತ ರುದ್ರದೇವರು ಮಾಡಿದ ಸ್ತೋತ್ರ ಇದು. ನಮೋ ನಮಸ್ತೆ ಅಚ್ಯುತ ಚಕ್ರಪಾಣೆ, ನಮೋಸ್ತುತೆ ವಾಮನ ಮೀನಮೂರ್ತೆ, ಲೋಕೆ ಭವಾನ್ ಕಾರುಣಿಕೋ ಮತೋ ಮೇ, ತ್ರಾಯಸ್ವ ಮಾಂ ಕೇಶವ ಪಾಪ ಬಂಧಾತ್, ಮಮ ಅಶುಭಂ ನಾಶಯ ವಿಗ್ರಹಸ್ಥಂ, ಯತ್ ಬ್ರಹ್ಮ ಹತ್ಯಾಭಿಭವಂ ಬಭೂವ, ದಗ್ಧೋಸ್ಮಿ ನಷ್ಟೋಸ್ಮಿ ಅಸಮೀಕ್ಷಕಾರಿ, ಪುನೀಹಿ ನಾಥೋಸಿ ನಮೋ ನಮಸ್ತೆ. ಈ ಬ್ರಹ್ಮ ಕಪಾಲ ಅಂಟಿದೆ, ಅಶುಭ, ಇದರಿಂದ ಬಿಡುಗಡೆ ಹೊಂದಬೇಕು ಅಂತ ಕುರುಕ್ಷೇತ್ರದಲ್ಲಿ ವಿಷ್ಣುವನ್ನು ಸ್ತೋತ್ರ ಮಾಡಿದಾಗ ಆ ಪುಂಡರೀಕಾಕ್ಷ ಪರಮಾತ್ಮ ಬಂದು ಹೇಳ್ತಾನೆ, ಬ್ರಹ್ಮಾಂಡದಲ್ಲಿ ಪ್ರಯಾಗ ಅನ್ನೋದು ಅತ್ಯಂತ ಶ್ರೇಷ್ಠವಾದದ್ದು ಕ್ಷೇತ್ರ. ಅಲ್ಲಿ ಯೋಗಶಾಹಿ ಅಂತ ಒಂದು ಪರಮಾತ್ಮನ ಮೂರ್ತಿ ಇದೆ. ಆ ಯೋಗಶಾಹಿಯ ಭಗವಂತನ ದಕ್ಷಿಣ ಪಾದದಿಂದ ಒಂದು ನದಿ ಹುಟ್ಟಿದೆ, ವರುಣ ಅಂತ ಅದಕ್ಕೆ ಹೆಸರು. ವರಣ ಅಂತ ಹೆಸರು. ಸರ್ವಪಾಪ ಪರಿಹಾರ ಮಾಡತಕ್ಕಂಥ ನದಿ. ಪ್ರಯಾಗದ ಯೋಗಶಾಹಿ ಪರಮಾತ್ಮನ ಬಲಗಾಲಿನಿಂದ ಹುಟ್ಟಿದಂಥದ್ದು ವರಣಾ ನದಿ. ಎಡಗಾಲಿನಿಂದ ಇನ್ನೊಂದು ಹುಟ್ಟಿತು, ಹಸಿ ನದಿ ಅಂತ ಅದಕ್ಕೆ ಹೆಸರು. ಈಗ ವರಣಾ ನದಿ ಮತ್ತು ಹಸಿ ನದಿ ಅಂತ ಎರಡು ಬಹಳ ಶ್ರೇಷ್ಠವಾದ ನದಿಗಳಿದ್ದಾವೆ. ಅವೆರಡರ ಸಂಗಮ ಆಗ್ತದೆ ವಾರಾಣಸಿಯಲ್ಲಿ. ವಾರಾಣಸಿ ಅಂದರೆ ಕಾಶಿ ಪಟ್ಟಣ. ಅಲ್ಲಿ ಗಂಗೆ ಹರಿತದೆ. ಗಂಗೆಗೆ ಒಂದು ಕಡೆ ವರಣಾ ನದಿ, ಒಂದು ಕಡೆ ಹಸಿ ನದಿ ಬಂದು ಸೇರ್ತದೆ. ಆ ಕ್ಷೇತ್ರವನ್ನೇ ವಾರಾಣಸಿ ಅಂತ ಕರೀತಾರೆ. ಅಲ್ಲಿ ಹೋಗಿ ನೀನು ಈ ಕಪಾಲವನ್ನು ಮೋಚನ ಪಡಿಬಹುದು ಅಂತ ಕುರುಕ್ಷೇತ್ರದಲ್ಲಿ ಪ್ರತ್ಯಕ್ಷನಾಗಿ ನಾರಾಯಣ ಹೇಳಿದ್ದಾನೆ. ಆ ವಾರಾಣಸಿಯಲ್ಲಿ ದಶಾಶ್ವಮೇಧ ಅಂತ ಒಂದು ಸ್ಥಾನ ಇದೆ. ಇವತ್ತಿಗೂ ಅದನ್ನು ದಶಾಶ್ವಮೇಧ ಘಾಟ್ ಅಂತಾರೆ. ಅಲ್ಲಿ ನಾನು ಕೇಶವ ರೂಪದಿಂದ ನೆಲೆಸಿದ್ದೇನೆ. ದಶಾಶ್ವಮೇಧಂ ಯತ್ ಪ್ರೋಕ್ತಂ ಮದಂಶೋ ಯತ್ರ ಕೇಶವ, ತತ್ರ ಗತ್ವಾ ಸುರಶ್ರೇಷ್ಠ ಪಾಪ ಮೋಕ್ಷಂ ಅವಾಪ್ಸಿಸಿ. ಅಲ್ಲಿ ಹೋಗಿ ನೀನು ಈ ಪಾಪ ಪರಿಹಾರ ಮಾಡಿಕೊಳ್ಬಹುದು ಅಂತಂದಾಗ ರುದ್ರದೇವರು ಹೋಗಿ ಅಲ್ಲಿ ವಾರಾಣಸಿಯಲ್ಲಿ ನೆಲೆಸಿ ಅಲ್ಲಿ ಸ್ನಾನ ಮಾಡಿ ಕಪಾಲದ ಬಿಡುಗಡೆ ಹೊಂದಿದ್ರು. ಅದಕ್ಕೆ ಕಪಾಲ ಮೋಚನ ತೀರ್ಥ ಅಂತ ಅದನ್ನು ಕರೀತಾರೆ. ಅದು ಕಾಶಿಯಲ್ಲಿರ್ತಕ್ಕಂಥ ಒಂದು ಪುಣ್ಯ ತೀರ್ಥವಾಗಿದೆ ಅದು ಆ ಜಾಗ. ಹೀಗೆ ಕಪಾಲಿ ಅಂತ ರುದ್ರನಿಗೆ ಹೆಸರು ಬಂತು. ಆ ಕಾಶಿಗೂ ಕೂಡ ಕಪಾಲ ಮೋಚನ ತೀರ್ಥ ಅಂತ ಹೆಸರು ಬಂದಿದೆ. ಈ ಕಾರಣದಿಂದ ದಕ್ಷ ಪ್ರಜಾಪತಿ
ಕಪಾಲಿ ಆಗಿದ್ದ ಅಂತ ಹೇಳಿ ಆವಾಗ ಯಜ್ಞಕ್ಕೆ ಕರೆದಿದ್ದಿಲ್ಲ ಅಂತ ಆ ಸಂದರ್ಭದಲ್ಲಿ ಕಪಾಲ ಮೋಚನ ತೀರ್ಥ ಅದರದ್ದು ವಿಚಾರ ಬಂದಿದೆ. ಹಾಗೆ ಆಚಾರ ವಿಷಯದಲ್ಲಿಯೂ ಕೂಡ ಏನು ಮಾಡಬೇಕು, ಏನು ಬಿಡಬೇಕು, ಇಂಥ ಸದಾಚಾರವನ್ನು ಈ ಪುರಾಣ ಹೇಳ್ತಾ ಇದೆ. ಅದರ ಒಂದು ಭಾಗವನ್ನು ಇವತ್ತು ಅನುವಾದ ಮಾಡ್ತೇನೆ. ಯಾವುದಕ್ಕೆ ಶುದ್ಧಿ, ಯಾವುದಕ್ಕೆ ಅಶುದ್ಧಿ ಅಂತ ಶುದ್ಧಿ ಅಶುದ್ಧಿಗಳ ಒಂದು ಪ್ರಕರಣ ಅಂತ ಬರ್ತದೆ ಇದರಲ್ಲಿ ಆಚಾರವನ್ನು ಉಪದೇಶ ಮಾಡುವಾಗ. ಪ್ರಾತಃ ಕಾಲದಲ್ಲಿ ಎದ್ದು ಗರಿಕೆ, ಮೊಸರು, ತುಪ್ಪ, ಉದಕುಂಭ, ಕರುವಿನಿಂದ ಕೂಡಿದ ಹಸು, ಎತ್ತು, ಬಂಗಾರ, ಮೃತ್ತಿಕೆ, ಗೋಮಯ, ಅಕ್ಷತೆ, ಅರಳು, ಬ್ರಾಹ್ಮಣ, ಜೇನುತುಪ್ಪ, ಕನ್ನೇರು, ಬಿಳಿ ಹೂವು, ಅಗ್ನಿ, ಗಂಧ, ಸೂರ್ಯಬಿಂಬ, ಅಶ್ವತ್ಥ ವೃಕ್ಷ ಇವುಗಳನ್ನು ಬೆಳಗ್ಗೆದ್ದು ನೋಡಬೇಕು. ಆ ದಿವಸ ಇಡೀ ಮಂಗಳಪ್ರದವಾಗಿರ್ತದೆ. ಮತ್ತೆ ಏನೇನು ಮಾಡಬಾರ್ದು ಅಂತನ್ನುವಾಗ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ನಡಿಬಾರ್ದು ಅಂತನ್ಲಿಕ್ಕೆ ದುರ್ಜನರ ಸಹವಾಸ ಮಾಡಕೂಡುದು, ಪರನಾರಿ ಸಂಘ ವರ್ಜ ನಿಷಿದ್ಧ, ಸ್ವನಾರಿ ಸ್ವಪತ್ನಿಯಾದರೂ ಕೂಡ ಹಗಲಿನಲ್ಲಿ, ಸಂಧ್ಯಾಕಾಲದಲ್ಲಿ, ರಜಸ್ವಲೆ ಆದಾಗ ನೀರಿನಲ್ಲಿ ಸಂಘ ನಿಷಿದ್ಧ, ತೀರ್ಥಯಾತ್ರಾ ಉದ್ದೇಶ ಬಿಟ್ಟು ವ್ಯರ್ಥವಾಗಿ ತಿರುಗೋದು, ಯಜ್ಞದ ಉದ್ದೇಶವಿಲ್ಲದೆ ಪಶು ಹತ್ಯೆ ಮಾಡೋದು, ಧರ್ಮ ಕಾರ್ಯದ ಉದ್ದೇಶ ಇಲ್ಲದೇನೆ ಸುಖಕ್ಕಾಗಿ ಮದುವೆ ಇವೆಲ್ಲ ನಿಷಿದ್ಧ ಮಾಡಕೂಡ್ದು. ನಗ್ನ ಸ್ನಾನ ನಿಷಿದ್ಧ, ನಗ್ನ ಶಯನ ನಿಷಿದ್ಧ, ನಗ್ನನಾಗಿ ತಿರುಗೋದಂತೂ ಸರ್ವಾತ್ಮನ ನಿಷಿದ್ಧ. ಹೂವಿನ ಮಾಲೆ, ಅನ್ನ, ನೀರು, ವಸ್ತ್ರ ಪರರು ಉಪಯೋಗಿಸಿದ್ದನ್ನ ನಾವು ಉಪಯೋಗಿಸಬಾರ್ದು. ಇನ್ನೊಬ್ರು ಕುಡಿದ ನೀರಿನಲ್ಲಿ ಅರ್ಧ ನಾವು ಕುಡಿಯೋದು ಇದೆಲ್ಲ ನಿಷಿದ್ಧ. ನಿತ್ಯವೂ ಗಂಡಸರಿಗೆ ತಲೆ ಸ್ನಾನ ವಿಹಿತ. ಗ್ರಹಣ, ಮರಣ ಇಂಥ ಕಾಲ ಬಿಟ್ಟರೆ ರಾತ್ರಿ ತಲೆ ಸ್ನಾನ ನಿಷಿದ್ಧ. ರಾತ್ರಿ ಹೊತ್ತು ನ್ಯಾಯನಿಷ್ಠರಾಗಿರಬೇಕು. ಇದನ್ನೆಲ್ಲ ಹೇಳ್ತಾ ಒಂದು ವಿಶೇಷವಾದ ಒಗಟಿನಂಥ ಒಂದು ಮಾತಿದೆ ಇದರಲ್ಲಿ. ಸೂತಿಕ ಅನ್ನವನ್ನು ಸ್ವೀಕಾರ ಮಾಡಬಾರ್ದು, ಷಂಡರ ಅನ್ನ ಸ್ವೀಕಾರ ಮಾಡಬಾರ್ದು, ಬೆಕ್ಕಿನ ಅನ್ನವನ್ನು ಸ್ವೀಕಾರ ಮಾಡಬಾರ್ದು, ಇಲಿ, ಕೋಳಿ ಇವುಗಳ ಅನ್ನವನ್ನು ಸ್ವೀಕಾರ ಮಾಡಬಾರ್ದು, ಪತಿತರು, ಅಪವಿದ್ಧರು, ನಗ್ನರು, ಚಂಡಾಲರು ಇವರ ಅನ್ನ ಸ್ವೀಕಾರ ಮಾಡಬಾರ್ದು. ಈ 8 ಜನರ ಅನ್ನವನ್ನು ಸ್ವೀಕಾರ ಮಾಡಬಾರ್ದು. ಇಲ್ಲಿ ಬೆಕ್ಕಿನ ಅನ್ನ, ಕೋಳಿಯ ಅನ್ನ ಅಂದ್ರೆ ಏನರ್ಥ? ಕೋಳಿ, ಬೆಕ್ಕು, ಇಲಿ ಇವೆಲ್ಲ ಅನ್ನದಾನ ಮಾಡ್ತವೋ ಅಂತ ಈ 8 ಹೇಳುವಾಗ ಇದನ್ನು ಹೇಳಿದ್ದಾರೆ. ಸೂತಿಕ, ಷಂಡ, ಬೆಕ್ಕು, ಇಲಿ, ಕೋಳಿ, ಪತಿತ, ಅಪವಿದ್ಧ, ನಗ್ನ, ಚಂಡಾಲ ಇವರ ಅನ್ನ ತಿನ್ನಕೂಡ್ದು ಅಂದ್ರೆ ಏನರ್ಥ? ಇವರದ್ದೆಲ್ಲ ಇದು ಒಂದು ಗುಹ್ಯವಾದ ಭಾಷೆ. ಅದಕ್ಕೆ ಹೇಳ್ತಾರೆ ಸೂತಿಕ ಅಂತಂದ್ರೆ
ಗಂಡನನ್ನು ಬಿಟ್ಟಂಥ ಹೆಂಡತಿ ಅಥವಾ ಹೆಂಡತಿಯನ್ನು ಬಿಟ್ಟ ಗಂಡ ಅವರು ಸೂತಕದಲ್ಲಿದ್ದ ಹಾಗೆ ಮೈಲಿಗೆ, ಅವರ ಅನ್ನವನ್ನು ಸ್ವೀಕಾರ ಮಾಡಬಾರ್ದು. ಸೂತಿಕ ಅನ್ನ ಅಂದರೆ ಇದರ್ಥ. ಷಂಡರ ಅನ್ನ ಸ್ವೀಕಾರ ಮಾಡಬಾರ್ದು ಅಂತಂದರೆ ತಂದೆ ತಾಯಿಗಳಿಗೆ ಶ್ರಾದ್ದ ಮಾಡದೇನೆ ಕಾಲಕ್ಕೆ ಸರಿಯಾಗಿ ಸ್ನಾನ ಪೂಜಾದಿಗಳನ್ನು ಮಾಡದೇ ಇರತಕ್ಕಂಥ ನಾಸ್ತಿಕನನ್ನು ಷಂಡ ಅಂತ ಕರೀತಾರೆ. ಅವರ ಅನ್ನ ಸ್ವೀಕಾರ ಮಾಡಬಾರ್ದು. ಇನ್ನು ಬೆಕ್ಕಿನ ಅನ್ನ ಸ್ವೀಕಾರ ಮಾಡಬಾರ್ದು ಅಂದರೆ ಏನು? ಬೆಕ್ಕು ಅಂತಂದರೆ ಧರ್ಮ ಪುಣ್ಯ ಅದರ ಉದ್ದೇಶ ಇಲ್ಲದೆ ಡಂಭಾಚಾರಕ್ಕಾಗಿ ಯಾರು ಡಾಂಭಿಕತನದಿಂದ ಜಪ ಪೂಜೆ ಪಾರಾಯಣ ಮಾಡ್ತಾರೆ ಅವರಿಗೆ ಬೆಕ್ಕು ಅಂತ ಹೆಸರು. ಅಂಥವರ ಅನ್ನ ಸ್ವೀಕಾರ ಮಾಡಬಾರ್ದು ಅಂತ ಅಭಿಪ್ರಾಯ. ಇಲಿಯ ಅನ್ನ ಸ್ವೀಕಾರ ಮಾಡಬಾರ್ದು ಅಂದರೆ ವಿಭವೇ ಸತಿ ನೈವಾತ್ಯ ನದದಾತಿ ಜೋಹ, ಬೇಕಾದಷ್ಟು ಸಂಪತ್ತು ಇದ್ದಾಗ ತಾನೂ ತಿನ್ನೋದಿಲ್ಲ, ಇನ್ನೊಬ್ರಿಗೂ ಕೊಡೋದಿಲ್ಲ, ದೇವತೆಗಳಿಗೂ ಹೋಮ ಮಾಡೋದಿಲ್ಲ, ಅಂಥವನಿಗೆ ಇಲಿ ಅಂತ ಹೆಸರು. ಅವರ ಅನ್ನ ತಿನ್ನಕೂಡ್ದು ಅಂತ ಅರ್ಥ. ತನ್ನ ಸ್ವಧರ್ಮವನ್ನು ಬಿಟ್ಟು ಪರಧರ್ಮದಲ್ಲಿ ತೊಡಗಿದವನು ಆಪತ್ತಿದ್ದಾಗ ಪರವಾಗಿಲ್ಲ, ಆಪತ್ತಿಲ್ದಿದ್ರೂ ಕೂಡ ಸ್ವಧರ್ಮ ಬಿಟ್ಟು ಪರಧರ್ಮಾನುಷ್ಠಾನ ಮಾಡುವವನಿಗೆ ಪತಿತ ಅಂತ ಕರೀತಾರೆ. ಅವರ ಅನ್ನ ಸ್ವೀಕಾರ ಮಾಡಬಾರ್ದು. ಇನ್ನು ಕೋಳಿ ಅಂತಂದರೆ ಪಕ್ಷಪಾತ ಮಾಡುವವರು, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಬಡಿಸೋದು, ಪಂಕ್ತಿ ಭೇದ, ಪಕ್ಷಪಾತ, ಆ ರೀತಿ ಮಾಡುವವರು ಕೋಳಿ. ಅವರ ಅನ್ನ ಸ್ವೀಕಾರ ಮಾಡಬಾರ್ದು. ಗುರುಗಳು, ದೇವತೆಗಳು, ಬ್ರಾಹ್ಮಣರು, ಗುರು ಹಿರಿಯರನ್ನ ಬಿಟ್ಟವನಿಗೆ ಅಪವಿದ್ಧ ಅಂತ ಹೆಸರು. ಅವನ ಅನ್ನ ಸ್ವೀಕಾರ ಮಾಡಬಾರ್ದು. ನಗ್ನ ಅಂತಂದರೆ ವೇದ ಮಾರ್ತಕ್ಕಂಥವರಿಗೆ ನಗ್ನ ಅಂತ ಹೆಸರು. ವೇದ ಮಾರೋದು ಅಂತಂದರೆ ಇಷ್ಟು ದುಡ್ಡು ಕೊಟ್ಟರೆ ಮಾತ್ರ ವೇದ ಹೇಳ್ತೇನೆ ಅಂತ ನಿರ್ಬಂಧ ಮಾಡಿ ಹಣಕ್ಕಾಗಿ ವೇದ ಹೇಳ್ತಾರೆ. ಅಂಥವರು ನಗ್ನ ಅಂತ ಕರೆಸ್ಕೋತಾರೆ. ಅವರ ಅನ್ನವನ್ನು ಸ್ವೀಕಾರ ಮಾಡಬಾರ್ದು. ಚಂಡಾಲರ ಅನ್ನ ಸ್ವೀಕಾರ ಮಾಡಬಾರ್ದು ಅಂತಿದೆ. ಚಂಡಾಲರು ಅಂತಂದರೆ ಕಾಪಾಡುವಂತ ಬಂದವ್ರನ್ನ ಕೈ ಬಿಡ್ತಕ್ಕಂಥವ್ರು, ಇನ್ನೊಬ್ರು ದಾನ ಕೊಡುವಾಗ ಬೇಡ ಅಂತ ತಡೆಯುವವರು, ದೀನರಾಗಿ ಬಂದು ಕೇಳಿದಾಗ ಬರಿಗೈಯಲ್ಲಿ ಕಳಿಸ್ತಕ್ಕಂಥವ್ರು, ಅವರಿಗೆ ಚಂಡಾಲ ಅಂತ ಕರೀತಾರೆ. ಅವರ ಅನ್ನವನ್ನು ಸ್ವೀಕಾರ ಮಾಡಬಾರ್ದು. ಹೀಗೆ ಈ ಪುರಾಣದಲ್ಲಿ, ಇದು ಪುರಾಣದ ಭಾಷೆ ಅಂದರೆ ಒಂದು ರೀತಿ ಗುಹ್ಯ ಭಾಷೆಯಿಂದ ನಿಷೇಧ ಮಾಡಿದ್ದಾರೆ. ಅದು ಮೇಲ್ನೋಟಕ್ಕೆ ಗೊತ್ತಾಗೋದಿಲ್ಲ, ಆ ರೀತಿ ತಿಳ್ಕೊಳ್ಬೇಕು. ಅದರ ವ್ಯಾಖ್ಯಾನವನ್ನು ಅವರೇ ಮಾಡಿದ್ದಾರೆ, ವ್ಯಾಸರೇ ಮಾಡಿದ್ದಾರೆ. ಇನ್ನು ಕುರುಕ್ಷೇತ್ರದ ಕೆಲವು ಮಹಿಮೆ, ಕುರು ಮಹಾರಾಜನ ಮಹಿಮೆ, ಅಲ್ಲಿರ್ತಕ್ಕಂಥ ಸ್ಥಾಣುಲಿಂಗ ಅಂತ ಒಂದು ಲಿಂಗ ಇದೆ ಕುರುಕ್ಷೇತ್ರದ ಬಳಿ, ಅದರ ಮಹಿಮೆ, ವಾಮನಾವತಾರ, ಇದೆಲ್ಲ ಮುಂದಿನ ಭಾನುವಾರ ಮುಂದುವರಿಸ್ತೇನೆ. ಕೃಷ್ಣಾರ್ಪಣ. ಹರಿವಾಸಂತಿ ಗುರುದೇವ ನಮಃ. ಪರಮ ಪೂಜ್ಯ ಶಿಶುಪಾದರಿಗೆ ಎಲ್ಲ ಭಕ್ತರ ಪರವಾಗಿ ಅನಂತ ನಮಸ್ಕಾರ ತಿಳಿಸ್ತಾ, ಇವತ್ತು ಏನು ಮಹಾ ತಪಸ್ವಿಗಳಾದ ಸುರೇಂದ್ರ ತೀರ್ಥರು ಅಂತ ಹೇಳಿದ್ರೆ ಅವರು ಪರಂಪರೆ ಬಂದವರು ನಮ್ಮ ಶ್ರೀಪಾದರು. ಅವರು ರಾಯರ ತೀರ್ಥರು, ವಿಜೇಂದ್ರ ಸ್ವಾಮಿಗಳು, ಸುಧೀಂದ್ರರು, ರಾಯರು ಅವ್ರ ಪರಂಪರೆ ಬಂದವರು ಗುರುಗಳು. ಅದರಿಂದ ಅವರಲ್ಲಿ ಆ ಸುರೇಂದ್ರ ತೀರ್ಥರು ನಿಂತು ಅವ್ರಿಗೆ ಅನುಗ್ರಹ ಮಾಡಿದ್ದಾರೆ. ಅದರಲ್ಲೇ ಭೂಷಣ ಸ್ವಾಮಿಗಳು ಅವ್ರ ಮಹಿಮೆಯನ್ನು ಬಹಳ ಚೆನ್ನಾಗಿ ಭಾಗವತ ಕಾರ್ಯವನ್ನು ತಿಳಿಸ್ಕೊಟ್ಟಿದ್ದಾರೆ. ವಾಮನ ಪುರಾಣ, ರುದ್ರದೇವರ ಮಹಿಮೆ ಎಲ್ಲ ವೃತ್ತಿಪರವಾಗಿ ಹೇಗೆ ನಾವು ಅನ್ವೇಷಣೆ ಮಾಡಬೇಕು ಮತ್ತು ವ್ಯಾಸರು ಅವರ ಮನಸ್ಸು ನೋಕಿ ಆಗುತ್ತಾ ಚೆನ್ನಾಗಿ ನಮ್ಗೆ ತಿಳಿಸಬೇಕು. ನಮ್ಮ ಗುರುಗಳಿಗೆ ಎಲ್ಲ ವೃತ್ತಿಪರವಾಗಿ ನಮಸ್ಕಾರ ಮಾಡ್ತಾ ಈ ಕೀರ್ತನೆಯನ್ನು ಅದರ ದಯಾನಿ ಶ್ರೀ ರಾಮಚಂದ್ರ ನಾವಿನ ನಮಸ್ಕಾರ. ನಮಸ್ಕಾರ ಸ್ವಾಮಿ. ನಾರಾಯಣ.
ಶ್ರೀಗಳಿಗೆ ನಮಸ್ಕಾರ. ನಾರಾಯಣ. ನಮಸ್ಕಾರ ಸರ್. ಎಲ್ಲ ಮತ್ತೆ ಭಾನುವಾರ ನೋಡೋಣ. ಇದೇ ಟೈಮ್ಗೆ ಅಂದರೆ 6:30 ಪೆಸಿಫಿಕ್ ಟೈಮು, 9:30 ಈಸ್ಟರ್ನ್ ಟೈಮು. ಎಲ್ಲ ಭಕ್ತರೆಲ್ಲ ಬಂದಿದ್ದಕ್ಕೆ ಮತ್ತೆ ಅಭಿನಂದನೆಗಳು. ಮತ್ತು ಇವತ್ತಿನ ಈ ಯಜ್ಞದ ಈ ಕರ್ಮವನ್ನು ಶ್ರೀ ಮಧ್ವರದ ಶ್ರೀ ಸೀತಾಪತಿ ಶ್ರೀರಾಮಚಂದ್ರ ದೇವರ ಅರ್ಪಣೆ ಮಾಡ್ತಾ ಶ್ರೀ ಕೃಷ್ಣಾರ್ಪಣ ಅಂತ ಹೇಳ್ತೀನಿ. ಹರಿಯೇ ನಮಃ. ಧನ್ಯವಾದಗಳು. ನಮಸ್ಕಾರ. ಹರೀಶ್ ಥ್ಯಾಂಕ್ ಯು. ನೀನು ಮಾಡದೇ